ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ H1N1 ಬಗ್ಗೆ ಮಾತನಾಡುವುದಿದೆ. ಜನವರಿಯಿಂದ ಹಿಡಿದು ಆಗಸ್ಟ್ ತಿಂಗಳ ತನಕ ಅಂದರೆ 8 ತಿಂಗಳಲ್ಲಿ 2026ರಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ಸೇರಿದಂತೆ ಒಟ್ಟು 4125 H1N1 ಪ್ರಕರಣಗಳು ದಾಖಲಾಗಿದೆ. ಅದರಲ್ಲೂ ವಿಶೇಷವಾಗಿ ರಾಜಧಾನಿ ಬೆಂಗಳೂರಿನಲ್ಲೇ ಈ ಪ್ರಕರಣಗಳು ಇದೀಗ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಅದಾದ ನಂತರ ಉಡುಪಿಯ ನಂತರ ಮತ್ತೊಂದು ಜಿಲ್ಲೆ ಇದರ ವ್ಯಾಪ್ತಿಯಲ್ಲಿದೆ. ಹಾಗಾದರೆ H1N1 ಪ್ರಕರಣಗಳು ಇದೀಗ ಏರಿಕೆ ಆಗ್ತಾ ಇರೋದಕ್ಕೆ ಕಾರಣ ಏನು? ಸಹಜವಾಗಿ ಮಳೆಗಾಲದಲ್ಲಿ ಸೋಂಕು ರೋಗಗಳ ಹರಡುವಿಕೆ ವ್ಯಾಪ್ತಿ ಜಾಸ್ತಿ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಶಾಲೆಗೆ ಹೋಗುವಂಥ ಚಿಕ್ಕ ಮಕ್ಕಳು, ವಯೋವೃದ್ಧರು, ಮಧುಮೇಹವನ್ನು ಅನುಭವಿಸ್ತಾ ಇರುವವರು, ಇವರೆಲ್ಲರಲ್ಲೂ ಕೂಡ ಈ ಕಾಯಿಲೆ ಮತ್ತಷ್ಟು ವ್ಯಾಪಕತೆಯನ್ನು ಹೆಚ್ಚಳ ಮಾಡಬಹುದು ಎನ್ನುವಂಥ ಆತಂಕ ಸದ್ಯಕ್ಕೆ ಬರ್ತಾ ಇದೆ. ಇವೆಲ್ಲದರ ನಡುವೆ ರಾಜ್ಯ ಆರೋಗ್ಯ ಇಲಾಖೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಅದಕ್ಕೆ ಬೇಕಾದಂಥ ಲಸಿಕೆ ಆಗಿರ್ಬೋದು, ಅದಕ್ಕೆ ಬೇಕಾದಂಥ ಆಸ್ಪತ್ರೆಗಳನ್ನು ಸನ್ನದ್ಧ ಮಾಡೋದಾಗಿರ್ಬೋದು, ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ, ಅಂದರೆ ಸೋಂಕಿನ ಮುಖಾಂತರ ಹರಡುತ್ತೆ ಎನ್ನುವಂಥ ಕಾರಣಕ್ಕಾಗಿ. ಹಾಗಾದರೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳೇನು? ಇವೆಲ್ಲದರ ಜೊತೆಗೆ ಸಾರ್ವಜನಿಕರಾಗಿ ನಾವು H1N1 ಬರದೇ ಇರುವ ಹಾಗೆ ಹೇಗೆ ಇರಬೇಕು, ಏನೆಲ್ಲ ಮಾಡಿದರೆ ಈ ಸೋಂಕಿನಿಂದ ಅಥವಾ ಈ ರೋಗದಿಂದ ನಾವು ದೂರ ಆಗಬಹುದು? ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆಯಲ್ಲ, ಈ ಪ್ರಕರಣಗಳು ಏರಿಕೆ ಆಗ್ತಾ ಇರೋದಕ್ಕೆ ಕಾರಣ ಏನು? ಹೊಸದಾದರೂ ಏನಾದರೂ ವೈರಸ್ ಬಂದ್ಬಿಟ್ಟಿದೆಯಾ, ಅಥವಾ ಈ ಹಿಂದೆ ಇದ್ದಿದ್ದಂಥ ವೈರಸ್ಸೇ ಈ ಪ್ರಮಾಣದಲ್ಲಿ ಹರಡುವ ಪ್ರಯತ್ನವನ್ನು ಮಾಡ್ತಾ ಇದೆಯಾ? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ಮತ್ತೆ H1N1 ಜನರೇ ಹುಷಾರ್. ಇಡೀ ರಾಜ್ಯಾದ್ಯಂತ 8 ತಿಂಗಳಲ್ಲಿ H1N1 ಪ್ರಕರಣಗಳು 4125 ದಾಖಲಾಗಿದೆ. ಈ 4125 ಪ್ರಕರಣಗಳ ಪೈಕಿ ಬೆಂಗಳೂರಿನಲ್ಲೇ ಅರ್ಧ ಅಂತ ಹೇಳ್ತಿದ್ದಾರೆ. ರಾಜ್ಯದಲ್ಲಿ 4125 H1N1 ಪ್ರಕರಣಗಳು ದಾಖಲಾಗಿರೋದು, ಅರ್ಧಕ್ಕಿಂತ ಹೆಚ್ಚು ಪ್ರಕರಣ ಬೆಂಗಳೂರಿನಲ್ಲೇ ವರದಿಯಾಗಿದೆ ಅಂತ ಆರೋಗ್ಯ ಇಲಾಖೆ ತಿಳಿಸ್ತಾ ಇದೆ. ನಗರದಲ್ಲಿ ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಏರಿಕೆ ಆಗ್ತಾ ಇದೆ. ಹಾಗಾದರೆ ವರ್ಷಾಂತದ ವೇಳೆಗೆ, ಅಂದರೆ ಆಗಸ್ಟ್ ತಿಂಗಳಲ್ಲಿ ಇದ್ದೀವಿ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಮುಂದಿನ 4 ತಿಂಗಳಲ್ಲಿ ಈ ಪ್ರಕರಣಗಳು ಮತ್ತಷ್ಟು ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದೆ ಅಂತ. ಒಟ್ಟು ಪ್ರಕರಣಗಳ ಪೈಕಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಅನ್ನೋದು ಗಮನಿಸಬೇಕಾದ ಸಂಗತಿ. 3015 ಪ್ರಕರಣ ಬೆಂಗಳೂರು ನಗರ ಮತ್ತು ಬೃಹತ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ. 3015 ಪ್ರಕರಣ, 15 ಜಿಲ್ಲೆಗಳಲ್ಲಿ ಈ ಪ್ರಕರಣದ ವ್ಯಾಪ್ತಿ ದೊಡ್ಡ ಮಟ್ಟದಲ್ಲಿದೆ ಅಂತ. ಇದೀಗ 4125 ಪ್ರಕರಣಗಳ ಪೈಕಿ ಉಡುಪಿಯಲ್ಲಿ 300 ಪ್ರಕರಣ ಮತ್ತು ಮೈಸೂರಿನಲ್ಲಿ 187 ಪ್ರಕರಣಗಳಿದೆ ಅಂತ. ಹೀಗಾಗಿ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಇವೆಲ್ಲದರ ನಡುವೆಯೂ ಕೂಡ ಸಾರ್ವಜನಿಕರು ನೈರ್ಮಲ್ಯವನ್ನು ಕಾಪಾಡಬೇಕು ಅಂತ ಆರೋಗ್ಯ ಇಲಾಖೆ ಸಲಹೆ ಸೂಚನೆಯನ್ನು ಕೊಡ್ತಾ ಇದೆ. ಹಾಗಾದರೆ ಈ ಪರಿಪ್ರಮಾಣದಲ್ಲಿ H1N1 ಏರಿಕೆ ಆಗೋದಕ್ಕೆ ಕಾರಣ ಏನು? ಹಂದಿ ಜ್ವರ ಅಂತಲೂ ಕೂಡ ಕರೀತಾರೆ. ಹಂದಿ ಜ್ವರ ಅಂತಲೂ ಕೂಡ ಈ ವೈರಸ್ ಅನ್ನು ಕರೆಯೋದು. ಶಾಲೆಗಳೆಲ್ಲ ನಡೀತಾ ಇದೆ, ಚಳಿಗಾಲ ಬೇರೆ ಬರ್ತಾ ಇದೆ, ಮಳೆ, ತುಂತುರು ಮಳೆ, ಅಲ್ಲಲ್ಲಿ ಮಳೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಈ ವೈರಸ್ ಹೇಗೆ ಹರಡುತ್ತೆ? ಈ ವೈರಸ್ನಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈಗ ಆರೋಗ್ಯ ಇಲಾಖೆಯವರು UT ಖಾದರ್ ಅಂದರೆ ಆರೋಗ್ಯ ಸಚಿವರು ಸಭೆಯೆಲ್ಲ ನಡೆಸಿ ಕ್ರಮ ತೆಗೆದುಕೊಳ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಬಟ್ ಅದರಲ್ಲೂ ವಿಶೇಷವಾಗಿ ಕೈ ತೊಳೆಯೋದಾಗಿರ್ಬೋದು, ನೀರಿನಿಂದ ಕೈಗಳನ್ನು ಸ್ವಚ್ಛಗೊಳಿಸಬೇಕು, ನಿಯಮಿತವಾಗೆಲ್ಲ ಸೋಪ್ ಬಳಕೆ ಮಾಡಿಕೊಳ್ಬೇಕು, ಸೀನುವಾಗ, ಕೆಮ್ಮುವಾಗ ಮೂಗು ಮತ್ತು ಬಾಯಿಯನ್ನು ಕರವಸ್ತ್ರದಿಂದೆಲ್ಲ ಮುಚ್ಚಿಕೊಳ್ಬೇಕು, ಅಂದರೆ ಒಬ್ಬರಿಂದ ಮತ್ತೊಬ್ಬರಿಗೆ ಸೀನಿದಾಗ ಹರಡ್ಬಿಡ್ಬೋದು ಅನ್ನುವಂಥ ಆತಂಕ ಇದೆ. ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ನೀವೇ ಸ್ವಯಂ ಪ್ರೇರಿತವಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು, ಮಾತ್ರೆಗಳನ್ನು ತೆಗೆದುಕೊಳ್ಬಾರ್ದು ಅಂತ ಸಲಹೆಗಳನ್ನು ಕೊಡುವ ಪ್ರಯತ್ನಗಳಾಗ್ತಾ ಇದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರಾಗಿರುವಂಥ UT ಖಾದರ್ ಮಾತನಾಡಿದ್ದಾರೆ. ಏನು ಹೇಳಿದರು ಸಚಿವರು ಒಂದ್ಸರಿ ನೋಡೋಣ. ಸಾಂಕ್ರಾಮಿಕ ರೋಗಗಳ ಕಾಲ ಇದು. ಬಹಳಷ್ಟು ವೈರಸ್ ಬೇರೆ ಬೇರೆ ಇರ್ತಿದೆ.
ಬಂದು ಅದು ಸಾಂಕ್ರಾಮಿಕ ರೋಗ ಬಂದು ಜ್ವರ ಶೀತ ಇದಾಗುವಂಥ ಪರಿಸ್ಥಿತಿ ಇರುವಂಥದ್ದು. ಅದರಲ್ಲಿ ಕೆಲವೊಂದು H1N1 ಕುಡಿಯುತ್ತ ಬರ್ತದೆ. ಅದು ಎಂದು ಕೂಡ ಗಾಬರಿ ಆಗುವಂಥ ವಿಚಾರ ಏನಿಲ್ಲ. ನಾವೆಲ್ಲ ಜಾಗೃತರಾಗಿರಬೇಕು. ಇದರ ಬಗ್ಗೆ ನಾವು ಇವತ್ತೆಲ್ಲ DOH ಮುಖಾಂತರ ವರದಿ ತೆಗೆಸಿಕೊಂಡಿದ್ದೇವೆ. ನಮ್ಮಲ್ಲಿ ಈಗ ಬರೀ ಇರುವುದು 400 ಅಂತ ಪಾಸಿಟಿವ್ ಕೇಸಸ್ H1N1 ಬರೀ 400 ಇದೆ. ಅದೆಲ್ಲ ಕೂಡ ಬಹುಮುಖ ಎಲ್ಲ ಕೂಡ ಗುಣಮಾರ್ಕ ಅವರವರ ಮನೆಯಲ್ಲಿ ಇವತ್ತು ಇದ್ದಾರೆ. ಜಾಸ್ತಿ ಬರುವಂತ BBMP ಹೆಚ್ಚು ಇದೆ. ಯಾವ್ದು ಕೂಡ ಡೇಂಜರ್ ಇಲ್ಲ, ಯಾವುದಂತ ಡೆತ್ ಕೂಡ ಆಗಲಿಲ್ಲ. ಕೆಲವೊಂದು ಆದದ್ದು ಏನಂತ ಹೇಳ್ತಾರೆ, ಅದರ ಬಗ್ಗೆ ಡೆತ್ ಆಡಿಟ್ ರಿಪೋರ್ಟ್ ಅಂತ ಇವತ್ತು ಮಾಡ್ತಾರೆ ಇದರಲ್ಲಿ, ಅದರ ಬಗ್ಗೆ ಮಾಹಿತಿ ಬರ್ತದೆ. ಆದ್ರೆ ಈ ಒಂದು ಕಾಲಘಟ್ಟದಲ್ಲಿ ಜನಸಾಮಾನ್ಯ ಬಹಳಷ್ಟು ಜಾಗ್ರತೆಯಿಂದ ಇರಬೇಕು. ಒಂದು ಬಿಸಿ ನೀರಿಗೆ ತಗೊಳ್ಬೇಕು. ಜ್ವರ ಬಂದ್ರೆ ಸ್ವಲ್ಪ ಮನೆಯಲ್ಲಿ ಇರಬೇಕು. ಹೊರಗೆ ಹೋಗಲೇಬೇಕಾ ಮಾಸ್ಕ್ ಹಾಕಿಕೊಂಡು ಹೋಗಬೇಕು. 3-4 ದಿವಸ ಮತ್ತೆ ಬಂತ ಅದಕ್ಕೆ ಟೆಸ್ಟ್ ಮಾಡಿ ಔಷಧವನ್ನು ತಗೊಳ್ಳೋದ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಅದಕ್ಕೆ ಮತ್ತೆ ನಮ್ಮ ಆಸ್ಪತ್ರೆ ಎಲ್ಲ ಕೂಡ ಟೆಸ್ಟಿಂಗ್ ಕೂಡ ವ್ಯವಸ್ಥೆ ಇದೆ, ಔಷಧ ಕೂಡ ಇಟ್ಟಿದ್ದೇವೆ. ಸೊ ಯಾವುದೇ ಅದರಲ್ಲಿ ಜನಸಾಮಾನ್ಯರು ಯಾವುದೇ ಗಾಬರಿ ಆತಂಕ ಏನು ಬೇಡ, ಬಹಳಷ್ಟು ಜಾಗೃತರಿಂದ ಇರಬೇಕಂತ ಹೇಳಲಿಕ್ಕೆ. ಸ್ವಲ್ಪ BP ಶುಗರ್ ಇರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ. BP ಮತ್ತು ಶುಗರ್ ಮತ್ತೆ ಬಹಳ ಎಚ್ಚರಿಕೆ ಇದೆ. ಯಾಕೆ ಅವ್ರ ಇಮ್ಯುನಿಟಿ ಪವರ್ ಕಡಿಮೆ ಇದೆ. ಇಮ್ಯುನಿಟಿ ಪವರ್ ಕಡಿಮೆ ಸಂದರ್ಭದಲ್ಲಿ ಅದು ಜಾಸ್ತಿ ವೈರಸ್ ಸ್ಟ್ರಾಂಗ್ ಆಗ್ತದೆ. ಈಗ ನಮ್ಮ ದೇಹ ಸ್ಟ್ರಾಂಗ್, ವೈರಸ್ ಸ್ಟ್ರಾಂಗ್ ಅಂತ. ಇದು ಆರೋಗ್ಯ ಸಚಿವರ ಎಚ್ಚರಿಕೆಯ ಮಾತು. ಜವಾಬ್ದಾರಿಯಿಂದ ಇರಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಹಾಗಾದರೆ H1N1 ನನಗೆ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಈ ರೋಗದ ಲಕ್ಷಣಗಳೇನು ನೋಡ್ತಾ ಹೋಗೋಣ. ಅದ್ರ ಬಗ್ಗೆ ಸೀನುವಾಗ ಅಥವಾ ಅದಕ್ಕಿಂತ ಮೊದಲು ಜ್ವರ ಮತ್ತು ಚಳಿ ಬರುತ್ತೆ. ಜ್ವರ ಮತ್ತು ಚಳಿ ಕಾಣಿಸ್ಕೊಳ್ಳುತ್ತೆ. ತೀವ್ರತರನಾದಂಥ ಕೆಮ್ಮು, ಗಂಟಲ ನೋವು ಇರುತ್ತೆ. ಮೈಕೈ ನೋವು, ತಲೆನೋವು, ವಿಪರೀತವಾಗಿ ಸುಸ್ತು ಕಾಣಿಸ್ಕೊಳ್ಳುತ್ತೆ ಅಥವಾ ದಣಿವಾಗ್ತಾನೆ ಇರುತ್ತೆ. ಕೆಲವರಿಗೆ ವಾಂತಿ ಮತ್ತು ಬೇದಿ ಆಗುತ್ತೆ. ಎಲ್ಲ ಲಕ್ಷಣಗಳು H1N1. ಹಾಗಾದರೆ ಇದನ್ನು ತಡೆಗಟ್ಟೋದಕ್ಕೆ ಏನು ಮಾಡಬೇಕು? ಸೀನುವಾಗ ಅಥವಾ ಕೆಮ್ಮುವಾಗ ಬಾಯಿಗೆ ಕೈಯನ್ನು ಅಡ್ಡಪಡಿಸಬೇಕು. ಅದಾದ ನಂತರ ಆಗಾಗ್ಗೆ ಸಾಬೂನಿಂದ ಕೈಗಳನ್ನು ತೊಳಿಬೇಕು. ನಾನು ಅವಾಗಲೇ ಹೇಳಿದೆ. ಮಾಸ್ಕ್ ಧರಿಸಿ ಓಡಾಡಬೇಕು. ಕೊರೋನಾ ಸಮಯದಲ್ಲಿ ನಾವೆಲ್ಲ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ತಾ ಇದ್ವಿ. ಅದೇ ರೀತಿಯಾಗಿ ಮಾಸ್ಕನ್ನು ಧರಿಸಬೇಕು. ಜ್ವರ ಇದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕ ಮಾಡಿ ವೈದ್ಯರ ಸಲಹೆಯಂತೆ ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೇಕಾಗುತ್ತೆ. ಸೋಂಕಿನ ಲಕ್ಷಣಗಳು ಕಂಡು ಬಂದರೆ ನೀವು ತತ್ಕ್ಷಣವೇ ಆಸ್ಪತ್ರೆಗೆ ಹೋಗೋದು ಒಳಿತು. ಅಂದರೆ ನೀವೇ ಸ್ವಲ್ಪ ಬಿಸಿನೀರು ಕುಡದೆ ಏನೋ ಮನೆಯಲ್ಲೇ ಆರೈಕೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ಏನೋ ಮನೆಯಲ್ಲೇ ಅದರ ಬಗ್ಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವ ಪ್ರಯತ್ನದ ಬದಲಾಗಿ ಅದರ ಹೊರತಾಗಿ ನೀವು ಆಸ್ಪತ್ರೆಗೆ ದಾಖಲಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಂಡ್ರೆ ವೈದ್ಯರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡೋದು ಭಾರಿ ಅತ್ಯುತ್ತಮ. ಸಹಜವಾಗಿ ಸಾಂಕ್ರಾಮಿಕ ರೋಗಗಳು ಈ ಪರಿಪ್ರಮಾಣದಲ್ಲಿ ವೇಗವಾಗಿ ಬರೋದಕ್ಕೆ ಶುರುವಾದರೆ ಸಾರ್ವಜನಿಕರಲ್ಲಿ ಒಂದು ಆತಂಕ ಬಂದ್ಬಿಡುತ್ತೆ. ಈಗ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ, ಸಾರ್ವಜನಿಕರು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಹಾಗಾದರೆ ಇದರಿಂದ ಪಾರಾಗೋದು ಹೆಂಗೆ ಸುರಕ್ಷಿತವಾಗಿರಬೇಕು? ಈ ರೋಗ ಎದರಿಂದ ಬರುತ್ತೆ, ಯಾವ ಕಾರಣಕ್ಕಾಗಿ ಬರುತ್ತೆ, ಎಲ್ಲದರ ಬಗ್ಗೆಯೂ ಕೂಡ ಇವತ್ತು ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಅಂಜನಪ್ಪ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಸಮಾಜ ಸೇವಕರಾಗಿರುವಂಥ ಡಾಕ್ಟರ್ ಮಧುರಾಣಿ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನಾವು ಅವಾಗಲಿಂದ ಮಾತನಾಡ್ತಾ ಇದ್ವಿ H1N1. ಏನಿದೆ H1N1? ಇಟ್ಸ್ ಎ ಸಿಂಪಲ್ ವೈರಲ್ ಇನ್ಫೆಕ್ಷನ್. ಫಸ್ಟ್ ಹೇಳಬೇಕು ಅಂದರೆ ನಾವು ಯಾಕಂದ್ರೆ ಕೊರೋನಾದಿಂದ ಈಚೆ ಬಂದಿರೋರು, ದಯವಿಟ್ಟು ಕಾಮನ್ ಕೋಲ್ಡ್ಗೆ ಫ್ಲೂ ಜ್ವರ ಅಂತೀವಿ ನಾವು. ಇನ್ಫ್ಲೂಯೆನ್ಸಾ ವೈರಸ್ಸು. ಈ ವೈರಸ್ಗಳ ಗುಣ ಏನಂದರೆ ಮ್ಯೂಟೇಟ್ ಆಗ್ತಾ ಇರ್ತವೆ. ಇದು ಸ್ವೈನ್ ಫ್ಲೂ ಅಂತೀವಿ, ಹಂದಿ ಒಳಗೆ ಬಂದಿದಂಥ ಜ್ವರ. HN ಆ್ಯಕ್ಚುಲಿ ಅದಕ್ಕೆ H1N1 ಸಬ್ ಕ್ಲಾಸಿಫಿಕೇಶನ್ ಕೊಡ್ತಾ ಹೋಗ್ತೀವಿ ನಾವು. ಮೈಕ್ರೋಬಯಾಲಜಿಸ್ಟು ಹಂಗೆ ಹೇಳ್ತಾರೆ. ಸೊ ಇದನ್ನು ಸುಲಭನಾಗಿ ಹೇಳಬೇಕು ಅಂದರೆ ದಿನ ನಾವು ನೋಡುವಂಥ ನೆಗಡಿ ಕೆಮ್ಮಿನ ಜ್ವರ. ಬಟ್ H1N1 ಬಗ್ಗೆ ಯಾಕೆ ಲಿಟ್ಲ್ ಎಚ್ಚರ ಇರಬೇಕು ಅಂದರೆ ಇದರೊಳಗೆ ಸಾವು ನೋವಿಲ್ಲ. ದಯವಿಟ್ಟು ಜನಗಳು ನಾವು ಮಾತನಾಡೋದನ್ನು ನೋಡಿ ಗಾಬರಿ ಆಗೋದು ಬೇಡ. ಇಟ್ಸ್ ಎ ವೆರಿ ಕಾಮನ್ ಡಿಸೀಸ್. ಬಟ್ ಒಂದು ಸೀಸನ್ನ ತುಂಬ ಜನ ನಮ್ಮ UT ಖಾದರ್ ಸಾಹೇಬರು ಮಾತಾಡ್ತಿದ್ದಾರೆ, ಜವಾಬ್ದಾರಿಯುತ ಆರೋಗ್ಯ ಮಂತ್ರಿಗಳು, ಅವರು ಯಾವಾಗಲೂ ಕೂಡ ಜವಾಬ್ದಾರಿಯುತ, ಅದೊಂದು ನಮಗೊಂದು ಖುಷಿ. ಬಟ್ ಇದು ಇಷ್ಟೊಂದು ಇದ್ರ ಬಗ್ಗೆ ಅರಿವು ಮೂಡಿಸೋಣ ಹೊರತು ಡೆಫಿನೆಟ್ಲಿ ಹೆದರಿಕೆ ಅಂತೂ ಬೇಡ. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಇಟ್ಸ್ ಎ ವೈರಲ್ ಇನ್ಫೆಕ್ಷನ್, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಂಕ್ರಾಮಿಕ ರೋಗ. ಅದು ಅಪ್ಪರ್ ರೆಸ್ಪಿರೇಟ್ರಿ, ಉಸಿರಿನಿಂದ ಒಬ್ಬರಿಂದ ಬರುವಂಥ. ಅದಕ್ಕೆ
ನಮಗೆ ಕೊರೋನಾ ತುಂಬ ಚೆನ್ನಾಗಿ ಪಾಠ ಕಲಿಸೋಗ್ಬಿಟ್ಟಿದೆ, ಹೆಂಗೆ ಇರಬೇಕು ಅನ್ನೋದನ್ನು. ಅದನ್ನು ಫಾಲೋ ಮಾಡಿದ್ರೆ ಸಾಕು. ಅನ್ಫಾರ್ಚುನೇಟ್ಲಿ ನಾವು ಹೇಳ್ತೀವಿ, ಬಟ್ ಯಾರೂ ಮಾಡೋದಿಲ್ಲ. ಹಂಗಾಗಿ ನಾವು ಆ್ಯಕ್ಚುಲಿ ಹಾಸ್ಪಿಟ್ಲಲ್ಲಿ ವೈದ್ಯರು ಕೂಡ ಯಾವಾಗಲೂ ಮಾಸ್ಕ್ ಹಾಕ್ಕೊಂಡೇ ಓಡಾಡಬೇಕು. ಒಂದು ಪೇಷಂಟ್ ನೋಡಿ ಇನ್ನೊಂದು ಪೇಷಂಟ್ಗೆ ನಾವು ಯಾರೂ ಹಚ್ಚಿಕೆ ಹಾಕೋದೇ ಇಲ್ಲ. ಸೊ ಇವೆಲ್ಲ ಬಟ್ ಎಲ್ಲೋ ಒಂದು ಕಡೆ ಡೆಫಿನೆಟ್ಲಿ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅದರಿಂದ H1N1 ಬಗ್ಗೆ ಇವತ್ತು 4,000 ಚಿಲ್ಲರೆ ಕೇಸ್ಗಳು ಬಂದಿದ್ದಾವೆ ಅಂದರೆ, ಸೊ ದಯವಿಟ್ಟು ಇದನ್ನು ಇನ್ನೂ ಹೆಚ್ಚಿಗೆ ಆಗದಂಗೆ ಇರಬೇಕು ಅಂದರೆ ಎಲ್ಲರ ಜವಾಬ್ದಾರಿ, ಇದು ಸಾಮಾಜಿಕ ಜವಾಬ್ದಾರಿ. ಅದಕ್ಕೆ ನಾನು ಭಾಳ ಖುಷಿ ಮಧುರಾಣಿ ಗೌಡ್ರನ್ನ ಕರೆದಿರಿ, ಸಾಮಾಜಿಕ ಜವಾಬ್ದಾರಿ ಇರುವಂಥವ್ರು, ಅವರು ಮಾತಾಡ್ತಾರೆ. ಬಟ್ ವೈದ್ಯನಾಗಿ ಇಷ್ಟಂತೂ ಹೇಳಬಲ್ಲೆ, H1N1 ಈಗಲ್ಲ, 20 ವರ್ಷದ ಹಿಂದೆಯೇ ನಾನು ಮಹಾರಾಣಿ ಕಾಲೇಜ್ಗೆ ಹೋಗಿ, ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದೆ ಕೆಂಪೇಗೌಡ ಒಳಗೆ, ಒಂದು ಟಾಕ್ ಕೊಟ್ಟಿದ್ದೆ ಅಲ್ಲಿನ ಶಾಲಾ ಮಕ್ಕಳಿಗೆ. ಸೊ ಇದು ಶಾಲೆಗಳಲ್ಲಿ ಭಾಳ ಬೇಗ ಹರಡುತ್ತೆ, ಯಾಕಂದರೆ ಎಲ್ಲ ಒಟ್ಟಿಗೆ ಇರ್ತಾರೆ, ಅಕ್ಕಪಕ್ಕನೆ ಕೂತಿರ್ತಾರೆ. ಅದಕ್ಕೆ ತಂದೆ ತಾಯಿಗಳ ಜವಾಬ್ದಾರಿ, ತಮ್ಮ ಮಗುಗೆ ಏನಾದರೂ ನೆಗಡಿ ಕೆಮ್ಮಿದ್ರೆ ಕಳಿಸೋದು ಬೇಡ ಶಾಲೆಗೆ. ಶಾಲೆಯವರೇ ಭಾಳ ಜವಾಬ್ದಾರಿ ತೊಗೋತಾರೆ, ನಿಮ್ಮ ಮಗುನ ವಾಪಸ್ ಕಳಿಸ್ತಾರೆ ಅವರು. ಇದು ವಿ ಹ್ಯಾವ್ ಸೀನ್, ನಿಮ್ಮ ಮಗುಗೆ ನೆಗಡಿ ಕೆಮ್ಮಿದೆ ಬೇಡ ಕರ್ಕೊಂಡೋಗಿ ಅಂತಾರೆ. ಸೊ ಅದರಿಂದ ದಯವಿಟ್ಟು ಇನ್ನೊಂದು ಏನಂದರೆ, ಬೆಂಗಳೂರಂಥ ಸಿಟಿಯಲ್ಲಿ ಜನಸಂದಣಿ, ನೀವು ಮೆಜೆಸ್ಟಿಕ್ ಹೋಗಿ, ಸಿನಿಮಾ ಥಿಯೇಟ್ರಿಗೆ ಹೋಗಿ, ನೀವು ಮಾರ್ಕೆಟ್ಗೆ ಹೋಗಿ, ಜನ ಒಬ್ಬರು ಇರ್ತಾರೆ. ಆ್ಯಂಡ್ ಕೆಮ್ಮು ನೆಗಡಿ, ನಾವು ಅನ್ಫಾರ್ಚುನೇಟ್ ನಮ್ಮ ದೇಶದೊಳಗೆ ಈ ಕೆಮ್ಮು ನೆಗಡಿ ಅಂದರೆ ಮುಟ್ಕೋತಾರೆ, ಅಲ್ಲಿ ಒರೆಸ್ತಾರೆ, ಸೀನ್ತಾರೆ, ಕೆಮ್ತಾರೆ, ಉಗಿತಾರೆ, ಎಲ್ಲ ಮಾಡ್ತಾರೆ. ಸೊ ಹಂಗಾಗಿ ಇದೊಂದು ಸಾಂಕ್ರಾಮಿಕ ರೋಗ ಇರೋದ್ರಿಂದ ದಯವಿಟ್ಟು ಜನ ಎಚ್ಚರದಿಂದಿರಿ, ಬಟ್ ಎಲ್ಲೋ ಹೆದರ್ಕೋಬೇಡಿ. ಯಾಕಂದರೆ ಕೋವಿಡ್ ಟೈಮ್ನಲ್ಲಿ ಜನ ಎಷ್ಟು ಭಯ ಬಿದ್ದರು ಅಂದರೆ, ICUಗಳು ಸಿಗ್ತದೋ ಇಲ್ಲ ಅಂತ, ಇದ್ರೊಳಗೆ ಅಂಥ ಸಿಗುತ್ತೆ ಇಲ್ಲ, ಇದರಲ್ಲಿ ಅಂಥ ಪರಿಸ್ಥಿತಿ ಬರಲ್ಲ. ಸೊ ಅದರಿಂದ ಅಂಕಿಅಂಶದ ಬಗ್ಗೆ ನೋಡೋದ 4,125 ಪ್ರಕರಣ ಅಂದರೆ ಜನವರಿಯಿಂದ ಹಿಡಿದು ಆಗಸ್ಟ್ ತನಕ ಅಂಕಿಅಂಶವನ್ನು ನೋಡೋದಾದ್ರೆ ಹೆಚ್ಚಾಗಿಲ್ಲ ಪ್ರಕರಣ. ಇದೇನು ಅಂತ ದೊಡ್ಡ ಇದಲ್ಲ, ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ ಇದ್ದಾವೆ. ತೋರ್ತಿರೋದು 4125, ಎಲ್ಲರೂ ಎಲ್ಲಿ ಚೆಕ್ ಮಾಡ್ತಾರೆ. ಸೊ ಹಂಗಾಗಿ ತುಂಬ ಜಾಸ್ತಿ ಇದೆ. ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ ನೆಗಡಿ, ಬಟ್ ಒಂದೇ ಥಿಂಗ್, ಕಾಮನ್ ಕೋಲ್ಡ್ಗೂ H1N1 ಇನ್ಫೆಕ್ಷನ್ಗೂ ಭಾಳ ಡಿಫ್ರೆನ್ಸ್ ಗೊತ್ತಾಗಲ್ಲ. ಅದರೊಳಗೂ ನೆಗಡಿ, ಕೆಮ್ಮು, ಜ್ವರ ಇರುತ್ತೆ, ಕಾಮನ್ ಕೋಲ್ಡ್ ಇದರಲ್ಲೂ ಇರುತ್ತೆ. ಹಂಗಾಗಿ ಎಲ್ಲಿ ಅಂದರೆ, ಅವೆಲ್ಲ ನೀವು ಒಂದು ಮಾತು ಹೇಳಿದ್ರಿ, ದಯವಿಟ್ಟು ನೀವು ಮನೆ ಮಾಡ್ತೀವಿ, ಬಟ್ ನಾವು ವೈದ್ಯರು ಹೇಳ್ತೀವಿ, ಏಕದಮ್ ಎದ್ಕೊಂಡು ನಮ್ಮ ಹತ್ರ ಓಡಿ ಬರಬೇಡಿ. ನೀವು 1 or 2 days ವೇಟ್ ಮಾಡಿ, ಡೆಫಿನೆಟ್ಲಿ ವೆಯ್ಟ್ ಮಾಡ್ಬೋದು. ಆ್ಯಂಡ್ ಪ್ರತಿ ಮನೆಯಲ್ಲೂ ಕೂಡ ತಂದೆ ತಾಯಿಗಳು ಒಂದು ಪ್ಯಾರಾಸಿಟಮಾಲ್, ಕ್ರೋಸಿನ್, ಇದರ ಜ್ವರ ಬರುತ್ತೆ. ಮಕ್ಕಳಲ್ಲಿ ಏನಾದರೆ ಜ್ವರ ಬಂದರೆ 103 ಡಿಗ್ರಿ ಕ್ರಾಸ್ ಆದರೆ ಫಿಟ್ಸ್ ಬಂದುಬಿಡುತ್ತೆ ಮಕ್ಕಳಿಗೆ, ಫೆಬ್ರೈಲ್ ಕನ್ವಲ್ಷನ್ ಅಂತೀವಿ ನಾವು. ಅದನ್ನು ದಯವಿಟ್ಟು 1 or 2 daysನೊಳಗೆ ನೆಗಡಿ ಔಷಧಿನೂ ಇರುತ್ತೆ ನಿಮ್ಮ ಮನೆಯಲ್ಲಿ, ಅಜ್ಜಿ ಕಷಾಯನೂ ಇರುತ್ತೆ. ಇನ್ಫ್ಯಾಕ್ಟ್ ನಮಗೆ ತಮಾಷೆಗೆ ಹೇಳೋರು, ನಾ MBBS ಓದಾಗೆ, ಈ ನೆಗಡಿಗೆ ಅಜ್ಜಿ ಕಷಾಯ ಕುಡಿದ್ರೆ 1 ವಾರಕ್ಕೆ ವಾಸಿ ಆಗುತ್ತೆ, ಡಾಕ್ಟ್ರ್ ಹತ್ರ ಹೋದರೆ 7 ದಿನಕ್ಕೆ ವಾಸಿ ಆಗುತ್ತೆ ಅನ್ನೋರು, ಆ ಥರ. ಹಂಗಾಗಿ ಇಟ್ಸ್ ವೆರಿ ಇದು ಡೆಫಿನೆಟ್ಲಿ ಹುಷಾರಾಗಿರಿ ಅಂತ ಹೇಳ್ಬೇಕು. ಎಸ್ ಸರ್. ಮಧುರಾಣಿಗಳ ಮೇಡಮ್, H1N1 ಪ್ರಕರಣ ಜಾಸ್ತಿ ಆಗ್ತಿದೆ. ಯಾಕೆ ಈ ಸಮಯಕ್ಕೆ ಏರಿಕೆ ಆಗ್ತಾ ಇದೆ? ಈಗ ಮಳೆಗಾಲ ಬರ್ತಾ ಇದೆ, ಶಾಲೆಗಳೆಲ್ಲ ನಡೀತಾ ಇದೆ, ಮಳೆಗಾಲ ಕಳೆದ್ರೆ ನಾಳೆ ಚಳಿಗಾಲ ಕೂಡ ಬರುತ್ತೆ. ಯಾಕೆ ಈ ಪ್ರಕರಣ ಜಾಸ್ತಿ ಆಗ್ತಿರೋದು? ಪ್ರಕರಣ ಜಾಸ್ತಿ ಆಗೋದು ಅಂತಂದರೆ, ಆ್ಯಸ್ ಅ ಸೈಕಾಲಜಿಸ್ಟ್, ಸ್ಪೀಕಿಂಗ್ ಆ್ಯಸ್ ಅ ಸೈಕಾಲಜಿಸ್ಟ್, ಇದೇನಾಗುತ್ತೆ, ಮೆಡಿಕಲ್ ಟರ್ಮ್ಸ್ ಒಂದು ಕಡೆ ಆದರೆ, ಆನ್ ಅನದರ್ ವ್ಯೂ, ಸೈಕಾಲಜಿಸ್ಟ್ ವ್ಯೂ ಏನಂತ ಅಂದರೆ, ಇದು ನಾರ್ಮಲಿ ಹೌ ಅವರ್ ಬಾಡಿ ವರ್ಕ್ಸ್ ನಾವು ತೊಗೊಳ್ಬೇಕಂದ್ರೆ, ಒಂದು ಸಲ ಏನಾದರೂ ಭಯ ಆಗಿದ್ದು ನೋಡಿದ ತಕ್ಷಣ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಇನ್ ದ ಸೇಮ್ ವೇ ನಮ್ಮ ಬಾಡಿನೂ ಇನ್ಸೈಡ್ ಆಲ್ಸೋ ಯಾವುದಾದ್ರೂ ಒಂದು ಈ ಇನ್ಫ್ಲೂಯೆನ್ಸಾ ವೈರಸ್ ಬಂದ ತಕ್ಷಣ ಏನಾಗ್ಬಿಡುತ್ತೆ, ಅವರ್ ಬಾಡಿ ಆ್ಯಂಟಿಬಾಡೀಸ್ನ ಏನು ರಿಲೀಸ್ ಮಾಡುತ್ತೆ, ಪೈರೋಜೆನ್ ಅನ್ನೋ ಒಂದು ಆ್ಯಂಟಿಬಾಡಿನ ರಿಲೀಸ್ ಮಾಡುತ್ತೆ. ಅದು ಸಡನ್ನಾಗಿ ರಿಲೀಸ್ ಆಗುತ್ತೆ ಬಿಕಾಸ್ ಆಫ್ ದಿಸ್ ಇನ್ಫ್ಲೂಯೆನ್ಸಾ. ಸೊ ಹಂಗಾದಾಗ ಏನಾಗುತ್ತೆ, ಈ ಟೆಂಪ್ರೇಚರು ಹೈ ಆಗೋದು ಚಾನ್ಸಸ್ ತುಂಬ ಜಾಸ್ತಿ. ಸೊ ಇಮಿಡಿಯೇಟ್ ಟೆಂಪ್ರೇಚರ್ ರೈಸ್ ಆದ ತಕ್ಷಣ ನಾವು ವಿ ಟೇಕ್ ಇಟ್ ಆಸ್ ಅ ಶಾಕ್. ಸೊ ಅದನ್ನು ಇವಾಗ ಅಂಜನಪ್ಪ ಸರ್ ಹೇಳ್ದಂಗೆ, ಆ ಟೈಮ್ನಲ್ಲಿ ಒಂದು ಪ್ಯಾರಾಸೆಟಮಾಲ್ ಓನ್ಲಿ ಮಕ್ಳಿಗಾದರೆ, ದೊಡ್ಡವರಾದರೆ ಒಂದು ಸ್ವಲ್ಪ ಒಂದೆರಡು ದಿನ ವೆಯ್ಟ್ ಮಾಡಿ ತೊಗೋಬೋದು, ಮಕ್ಳಿಗಾದರೆ ಆ ಥರ ಕೊಡಲಿಕ್ಕಾಗುತ್ತೆ. ದಿಸ್ ಇಸ್ ಮೋರ್ ಸೈಕಾಲಜಿಕಲ್. ಹಂಗಾಗಿ ನಾವು ಸ್ವಲ್ಪ ಸೈಕಾಲಜಿಕಲ್ಲಾಗಿ ಸ್ಟ್ರಾಂಗ್ ಆಗಿರಬೇಕು. ಒಂದು ನೀವು ಹೇಳ್ದಂಗೆ ವಾತಾವರಣ ಇವಾಗ ತುಂಬ ಮಳೆ ಇರೋದ್ರಿಂದ ನೆಗಡಿ ಬರೋದು ಸರ್ವೇ ಸಾಮಾನ್ಯ.
ಸಾಮಾನ್ಯ. ಈ ವರ್ಷ ಸ್ವಲ್ಪ ಮಳೆ ಜೊತೆಯಲ್ಲಿ ಬೇರೆ ಹಾಗೆ- ಕಡಿಮೆ ಇದೆ, ಹಾ, ಮಳೆ ಬೇರೆ ಕಡಿಮೆ ಇದೆ. ಕಡಿಮೆ ಆದ್ರೆ ನೀವು ವಾತಾವರಣ ಸ್ವಲ್ಪ ತಂಪಾಗಿ ಕಾಣಿಸ್ತಾ ಇದೆ. ಕಳೆದ ಒಂದು ವಾರದಿಂದ ವಾತಾವರಣ ಸಿಕ್ಕಾಪಟ್ಟೆ ತಂಪಿರೋದನ್ನು ನೋಡ್ತಾ ಇದೀವಿ ನಾವು. ತಂಪಾಗಿದೆ. ಆವಾಗ ನಾರ್ಮಲಿ ಕೋಲ್ಡ್ ಆಗೋದು, ಆಮೇಲೆ ಬೆಳಿಗ್ಗೆ ಬೇಗ ಎದ್ದೇಳೋದು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ರಶ್ ಮಾಡ್ಕೊಂಡು ಹೋಗುವಾಗ ಈ ಥರ ಆಗಿ ಆ ವಾತಾವರಣ ಇದಕ್ಕೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಅದ್ರ ಜೊತೆ ನೆಗಡಿಗೂ ಅದು ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು ನಾವು. ಒಂದ್ಸಲ ನೆಗಡಿ ಸ್ಟಾರ್ಟ್ ಆದಮೇಲೆ ಅದು ಮೈಕೈ ನೋವು ಅವೆಲ್ಲನೂ ಜ್ವರ ಬರೋದು ಇದೆಲ್ಲನೂ ಒಂದಾದ್ಮೇಲೆ ಒಂದು ನಾರ್ಮಲಿ ಬಂದ್ಬಿಡುತ್ತೆ. ಸೊ ಹಾಗಾಗ್ಬಿಟ್ಟು ಏನಂತ ಅಂದರೆ ಮೇಯ್ನ್ಲಿ ಆದಷ್ಟು ಇವಾಗ ನಾವು ಏನು ಮಾಡೋದು, ಒಂದು ಏನೇ ಹುಷಾರಿರಲಿ ಇಲ್ಲದೆ ಇರಲಿ ಬಿಸಿನೀರನ್ನ ನಾವು ತೊಗೊಳೋದು ಮತ್ತು ಹೈಜೀನ್ ಆಗಿರೋದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾವು ನಮ್ಮ ಮಕ್ಳಿಗೆ ನಮ್ಮ ಕೆಲಸಕ್ಕೆ ಹೋಗಬೇಕು ಅಂತ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದು ಬಿಟ್ಟು ಒಂದಿನ ರೆಸ್ಟ್ ತೊಗೊಂಡು ಅಟ್ಲೀಸ್ಟ್ ಆ ರೀಸನ್ ಅಂದಾದ್ರೂ ರೆಸ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಸ್ವಲ್ಪ ಸಾಮಾಜಿಕ ಕಳಕಳಿ ಇಟ್ಕೊಂಡು ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಈ ಮಳೆ ಚಳಿಗಾಲ ವೈರಸ್ಗೆ ಅನುಕೂಲಕರವಾದ ವಾತಾವರಣ. ಅಂದ್ರೆ ಹೆಚ್ಚು ವೈರಸ್ ಸತ್ತೋಗಲ್ಲ ಬೇಗ, ಅವು ಮಲ್ಟಿಪ್ಲೈ ಆಗ್ತವೆ. ಆದ್ರೆ ಅದಕ್ಕೇನೆ ಯೂಶಲಿ ಬೇಸಿಗೆ ಕಾಯಿಲೆಗಳೇ ಬೇರೆ, ಮಳೆಗಾಲ ಚಳಿಗಾಲದ ವೈರಸ್ಗೆ ಬಹಳ ಅನುಕೂಲ, ಹಂಗಾಗಿ ಸರ್ವೈವ್ ಆಗ್ತವೆ. ಸೊ ಅದರಿಂದ ಈ ಸೀಸನ್ ಆಗಿ ಬಂದಿದೆ. ಸರ್, ನೀವು ಅವಾಗಲೇ ಒಂದು ಪಾಯಿಂಟ್ ಹೇಳ್ತಾ ಇದ್ರಿ, ನಾರ್ಮಲ್ ಶೀತ ನೆಗಡಿಗೂ ಇರುವಂತ ವ್ಯತ್ಯಾಸಗಳೇ ಬೇರೆ ಇರುತ್ತೆ H1N1. ಅದನ್ನ ಹೆಂಗ್ ನಾವು ಫೈಂಡ್ ಔಟ್? ಇಲ್ಲ, ಬಹಳ ಡಿಫರೆನ್ಸ್ ಇರೋಲ್ಲ. ನೆಗಡಿ, ಕೆಮ್ಮು, ಜ್ವರ ಮೂರರಲ್ಲೂ ಇರುತ್ತೆ. ಏನಂದ್ರೆ ಇದು ಇನ್ನೊಂದು ಎಚ್ಚರ, ಅವರು ಒಂದು ಪದ ಯೂಸ್ ಮಾಡಿದ್ರು, ಮನುಷ್ಯನ ನಮ್ಮ ದೇಹದ ಇಮ್ಯುನಿಟಿ ಅಂತೀವಿ, ನಮ್ಮ ರೋಗ ನಿರೋಧಕ ಶಕ್ತಿ. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ, ಪ್ರೆಗ್ನೆಂಟ್ ವುಮನ್ನಲ್ಲಿ ಕಡಿಮೆ, ಹಿರಿಯರಲ್ಲಿ ಕಡಿಮೆ. ಸೊ ಅಂಥವ್ರಿಗೆ ನಮಗೆ ಎಚ್ಚರಿಕೆ ಗಂಟೆ. ದಯವಿಟ್ಟು ಕಾಮನ್ ಕೋಲ್ಡ್ ಅಂದರೆ ಬರುತ್ತೆ ಹೋಗ್ಬಿಡುತ್ತೆ, ಬಟ್ H1N1 ಹಂಗೆ ಬಿಟ್ಟರೆ 3ನೇ ದಿನಕ್ಕೆ ಬೇರೆ ಥರ ಶುರುವಾಗುತ್ತೆ, ನ್ಯೂಮೋನಿಯಾ ಆಗ್ಬೋದು. ಇದೊಂದೇ ನಮಗೆ ಭಯ. ಈ ಕಾಮನ್ ಕೋಲ್ಡ್ನಲ್ಲಿ ನ್ಯೂಮೋನಿಯಾ ಏನೂ ಆಗಲ್ಲ, ಬರ್ತದೆ ಹೊರಟೋಗ್ಬಿಡ್ತದೆ. ಬಟ್ ಇದರೊಳಗೆ H1N1 ನೀವು 2-3 ದಿನ ಆದರೂ ಕೂಡ ನೀವು ಗಮನ ವಹಿಸ್ತಿದ್ರೆ ಇದು ಮುಂದೆ ಕಾಂಪ್ಲಿಕೇಶನ್ ಆಗ್ಬೋದು. ಲಂಗ್ಸ್ನೊಳಗೆ ಇನ್ಫೆಕ್ಷನ್ ಆದರೆ ನಾವು ಇದು ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್, ಯಾವುದು ಮೂಗು ಗಂಟ್ಲು, ಇದು ಅಪ್ಪರ್ ರೆಸ್ಪಿರೇಟರಿ ಅಂತೀವಿ ನಾವು. ಅದೇನಾದರೂ ಲೋವರ್ ರೆಸ್ಪಿರೇಟರಿ ಆಗ್ಬಿಟ್ರೆ ಅಂದರೆ ಲಂಗ್ಸ್ ನ್ಯೂಮೋನಿಯಾ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು H1N1 ಬಗ್ಗೆ ಎದುರ್ಕೋಬೇಕು. ಕಾಮನ್ ಕೋಲ್ಡ್ ಆದರೆ ಯಾರೂ ಎದುರ್ಕೊಳ್ಳಲ್ಲ. 1-2 ದಿನ ಗೊಣ್ಣೆ ಸುರಿಯುತ್ತೆ, ಮಕ್ಕಳು ವಾರಿಸ್ಕೋತಾರೆ, ಕೆಮ್ತಾರೆ, ಹೋಗ್ತಾರೆ, ನಿಂತು ಹೋಗ್ಬಿಡುತ್ತೆ. ಬಟ್ H1N1 ಆದರೆ ನಿಂತೋಗುತ್ತೆ ಬಿಡುವಂಥ ಕೇರ್ಲೆಸ್ ಆಗಿದ್ದರೆ ಇಟ್ ಮೇ ಲೀಡ್ ಆನ್ ಟು ನ್ಯೂಮೋನಿಯಾ. ಅದಕ್ಕೆ ನೀವು ಹೇಳಿದರೆ ಭಾಳ ಮನೆಗೆ ಮಾಡ್ಕೊಳ್ಳಿ, 1 ದಿನ ಮ್ಯಾಕ್ಸಿಮಮ್ 2 ದಿನ. ಅದಾದಮೇಲೂ ಕಡಿಮೆ ಆಗಲಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಡಾಕ್ಟರ್ ಸಲಹೆ ತೊಗೋಬೇಕು. ಎಸ್. ಈ H1N1 ವೈರಸ್ಸು ಪ್ರತಿ ವರ್ಷ ತನ್ನ ರೂಪಾಂತರ ಬದಲಿಸುತ್ತೆ ಅಂತ, ಹೌದಾ ಸರ್? 100%. ವೈರಸ್ಸಿನ ಗುಣನೇ ಅದು. ಓಕೆ, ಮ್ಯೂಟೇಷನ್ ಅಂತೀವಿ ನಮ್ಮ ಭಾಷೆಯಲ್ಲಿ, ಅದು ಚೇಂಜ್. ಅದಕ್ಕೇನೆ ನೋಡಿ, ಈ ವೈರಸ್ಗೆ ವ್ಯಾಕ್ಸಿನ್ ಕಂಡುಹಿಡಿಯೋಕ್ಕಾಗಲ್ಲ. ನೋಡಿ, ಚಿಕನ್ ಪಾಕ್ಸ್ ಇತ್ತಲ್ಲ, ಹಾಗೆ ದಡಾರ, ಅದಕ್ಕೆ ವ್ಯಾಕ್ಸಿನ್ ಇವಾಗ ವರ್ಲ್ಡ್ನಿಂದ ಎರಾಡಿಕೇಟ್ ಮಾಡಿದ್ದು ಸ್ಮಾಲ್ ಪಾಕ್ಸ್ನ. ಯಾಕೆಂದರೆ ಆ ವೈರಸ್ ಮ್ಯೂಟೇಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ಈ ವೈರಸ್ನಲ್ಲಿ RNA ವೈರಸ್, DNA ವೈರಸ್ ಅಂತ ನಮ್ಮ ಕ್ಲಾಸಿಫಿಕೇಶನ್ ಇರುತ್ತೆ. ಇದು ಅನ್ಫಾರ್ಚುನೇಟ್ಲಿ RNA ವೈರಸ್ಸು ಪ್ರತಿ ಸಾರಿ ಚೇಂಜ್ ಆಗುತ್ತೆ. ಇದಕ್ಕೊಂದು ವ್ಯಾಕ್ಸಿನ್ ಕಂಡುಹಿಡಿಯೋಕ್ಕಾಗಲ್ಲ, ಯಾಕಂದ್ರೆ ನಾವು ಕಂಡುಹಿಡಿಯೋಷ್ಟೊತ್ತಿಗೆ ಇದಾಗಲೇ ಮ್ಯೂಟೇಷನ್ ಆಗ್ಬಿಟ್ಟಿರ್ತದೆ. ಈ ಮತ್ತು ಕೊರೋನಾ ಸೋಂಕಿಗೆ ವೈರಸ್ ಕಂಡುಹಿಡಿದ್ವಲ್ಲ ನಾವು, ಅಲ್ಲ, ಅದು ಮಾಡಿದ್ವು ಇಷ್ಟು ಫ್ರೀಕ್ವೆಂಟ್ ಆಗಿರಲ್ಲ. ಅದಕ್ಕೆ ಪರ್ಟಿಕ್ಯುಲರ್ಲಿ ನಮ್ಮ ಆಂಟಿಜನ್ ಅಂತ ಇರುತ್ತೆ, ಕ್ಯಾಪ್ಸುಲ್ ಆಂಟಿಜನ್ನು. ಆ ಪರ್ಟಿಕ್ಯುಲರ್ ಆಂಟಿಜನ್ಗೆ ಸ್ಪೈಕ್ ಆಂಟಿಜನ್ ಅಂತ ಇರುತ್ತೆ. ಎಲ್ಲೋ ಒಂದು ಕಡೆ ಅದು ಕೂಡ ಭಾಳ ಜನ ಕಾಮೆಂಟ್ಸ್ ಮಾಡಿದರು, ಅದು ತೊಗೊಂಡ್ರಿಂದ ಕಾಂಪ್ಲಿಕೇಶನ್ ಆಯಿತು, ಅದು ವರ್ಕ್ ಆಗಲಿಲ್ಲ, 108 ಕಾಮೆಂಟ್ಸ್ಗಳು ಬಂತು ಅವಾಗ. ಬಟ್ ಇದಂತೂ ಭಾಳ ಬೇಗ ಮ್ಯೂಟೇಟ್ ಆಗೋಂಥ ವೈರಸ್ ಅಂದರೆ ಫ್ಲೂ ವೈರಸ್, ಇನ್ಫ್ಲೂಯೆನ್ಸ್ H1N1. ಅದಕ್ಕೆ ವೆರಿ ಡಿಫಿಕಲ್ಟ್. ವರ್ಷಕ್ಕೊಂದು ವ್ಯಾಕ್ಸಿನ್ ಬರ್ತದೆ ಮಕ್ಕಳಿಗೆ. ಅದನ್ನ ನಾವು ಕಳೆದ ಬಾರಿ ಬಳಸಿದಂಥ ವ್ಯಾಕ್ಸಿನ್ ಈ ಬಾರಿ ಬಳಸಕ್ಕೆ ಸಾಧ್ಯ ಆಗಲ್ಲ, ಯಾಕಂದ್ರೆ ಅದು ಮ್ಯೂಟೇಟ್ ಆಗಿಬಿಟ್ಟಿರ್ತದೆ, ಅದು ವರ್ಕ್ ಆಗಲ್ಲ. ವ್ಯಾಕ್ಸಿನ್ ಅಂದರೆ ಏನಂದರೆ ಅದು ಕೊಟ್ಟರೆ ಬಾಡಿ ಒಳಗೆ ಆಂಟಿಬಾಡೀಸ್ ಉತ್ಪತ್ತಿ ಆಗಬೇಕು. ಅವಲೇ ಮೇಡಮ್ ಹೇಳ್ದಂಗೆ ಇದೇ ನಮ್ಮ ದೇಹದೊಳಗೆ ಹೋದರೆ ನಮ್ಮ ಬಾಡಿನೇ ಆಂಟಿಬಾಡಿನ ತಯಾರು ಮಾಡಿ ಇದನ್ನು ಫೈಟ್ ಮಾಡುತ್ತೆ. ಆ ಶಕ್ತಿ ಇರಬೇಕು ಅಂದರೆ ನಮಗೆ ಇಮ್ಯುನಿಟಿ ಚೆನ್ನಾಗಿರಬೇಕು, ನಮ್ಮ ನ್ಯೂಟ್ರಿಷನ್ ಚೆನ್ನಾಗಿರಬೇಕು, ನಮ್ಮ ಹೈಜೀನ್ ಚೆನ್ನಾಗಿರ್ಬೇಕು. ಅದಕ್ಕೆ ಎಲ್ಲೋ ಒಂದು ಕಡೆ ನಿಮ್ಮ ದೇಹವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಇದನ್ನು ನಾವು ಫೇಸ್ ಮಾಡ್ಬೋದು. ಎಸ್ ಮೇಡಮ್, ನಾವು ಅವಾಗಲೇ ಮಾತನಾಡ್ತೇವೆ, ಸರ್ ಕೂಡ ಹೇಳಿದರು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು, ಈಗ ಹಿರಿಯ ನಾಗರಿಕರಾಗಿರ್ಬೋದು, ಅದಾದ ನಂತರ ಚಿಕ್ಕ ಮಕ್ಕಳಾಗಿರ್ಬೋದು, ವಿಶೇಷವಾಗಿ ಯುಟಿಕ್ ಆದರವರು ಕೂಡ ಹೇಳಿದ್ರು, ಯಾರು ಮಧುಮೇಹವನ್ನು ಆ ರೋಗದಿಂದ ಬಳಲ್ತಾ ಇದ್ದಾರೆ, ಇವರೆಲ್ಲರೂ ಕೂಡ ಹೆಂಗೆ ಫೇಸ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತಲ್ವ ಇದನ್ನು? ಹೌ ಇಟ್ ಈಸ್?
ಆ ಥರ ಆ್ಯಕ್ಚುಲಿ ಏನಂತ ಅಂದರೆ ಇಮ್ಯುನಿಟಿ ಎಸ್ಪೆಷಲಿ ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಜಂಕ್ ಆದಷ್ಟು ಕಡಿಮೆ ಮಾಡಿ ಅಂತ ಅಂದ್ಬಿಟ್ಟು. ಜಂಕ್ ಅಂತ ಅಂದರೆ ಇವಾಗ ಡಾಕ್ಟರ್ಸ್ ಆಗಲಿ ಅಥವಾ ಪೇರೆಂಟ್ಸ್ ಆಗಲಿ, ವಿ ಆರ್ ನಾಟ್ ಅಗೇನ್ಸ್ಟ್ ಜಂಕ್. ಪ್ರಾಬ್ಲಮ್ ಏನಂತ ಅಂದರೆ ಮೋಸ್ಟ್ ಆಫ್ ದ ಜಂಕ್ಸ್ ಶೆಲ್ಫ್ ಲೈಫ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ಆಗಲೇ ಒಂದು ಸಾರ್ಟ್ ಆಫ್ ವೈರಸ್ ಫಾರ್ಮ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ, ನೀವು ಅದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಬಾಡಿ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಹಾಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಹಿರಿಯರಿದ್ದ ಅದೇನು ಪ್ರಾಬ್ಲಮ್ ಆಗಲ್ಲ, ಮಕ್ಕಳಲ್ಲಿ ಅದು ಆ ಪ್ರಾಬ್ಲಮ್ ಜಾಸ್ತಿ ನಾವು ಕಾಣ್ತೀವಿ. ಸೊ ಈ ಥರ ಟೈಮ್ನಲ್ಲಿ ಆ್ಯಸ್ ಸೂನ್ ಆ್ಯಸ್ ವಿ ಗೆಟ್ ಸ್ವಲ್ಪ ಕೋಲ್ಡು ಹಂಗೆ ಬಂದ ತಕ್ಷಣವೇ ಸ್ಟೀಮ್ ಇಸ್ ದ ಬೆಸ್ಟ್ ಐಡಿಯಾ. ಎಲ್ಲದಕ್ಕೂ ಅಷ್ಟೇ, ಎಷ್ಟಾಗುತ್ತೆ ಅಷ್ಟು. ಅದರಲ್ಲಿ ನೀವು ವಿಕ್ಸ್ ಅಥವಾ ಈವನ್ ಟ್ಯೂಬ್ಸ್ ಯೂಸ್ ಮಾಡಿಲ್ಲ ಅಂದ್ರೂ ಮಕ್ಕಳಿಗೆ ಪ್ಲೇನ್ ವಾಟರ್ ಸ್ಟೀಮ್ ಇಸ್ ಆಲ್ವೇಸ್ ಅಡ್ವೈಸಬಲ್ ಅಂತ. ಅದನ್ನು ಎಷ್ಟಾಗುತ್ತೆ ಅಷ್ಟು. ಅಂಜನಪ್ಪ ಸರ್ ಹೇಳ್ತಾ ಇದ್ದಂಗೆ ಇದು ಅಪ್ಪರ್ ರೆಸ್ಪಿರೇಟ್ರಿ ಆಗಿರೋದ್ರಿಂದ ನಮಗೆ ಸ್ವಲ್ಪ ಈಸಿ. ಲೋವರ್ಗೆ ಹೋದ್ರೇನೆ ಕಷ್ಟ. ಇಟ್ ಇಸ್ ನಾಟ್ ನಮ್ಮ ಕೈಯಲ್ಲಿ ಅದನ್ನು ಸರಿ ಮಾಡ್ಕೊಳೋದಕ್ಕಾಗಲ್ಲ. ಅಪ್ಪರ್ ರೆಸ್ಪಿರೇಟ್ರಿ ಆದರೆ ಒಂದು ಸ್ಟೀಮು ಮತ್ತು ಈ ಪೆಪ್ಪರು ಮತ್ತು ಕ್ಲೋವ್ ಇವನ್ನೆಲ್ಲ ಸ್ವಲ್ಪ ಒಂದು ಫೇಮಸ್ ಮನೆ ಮದ್ದು ಅಂದರೆ ಜೇನುತುಪ್ಪದ ಜೊತೆಯಲ್ಲಿ ಒಂದು ಸ್ವಲ್ಪ ಪೆಪ್ಪರ್ ಮತ್ತು ಅರಿಶಿನ ಹಾಕ್ತಾರೆ. ಅದು ಮಕ್ಳಿಗೆ ಮಾತ್ರ ಅದು ದಿ ಬೆಸ್ಟು. ಅದ್ರ ಜೊತೆಯಲ್ಲಿ ಆಮೇಲೆ ನಮ್ಮ ದೊಡ್ಡ ಪತ್ರೆ ಎಲೆ ಅಂತ ಹೇಳ್ತೀವಿ ನಾವು. ಸೊ ಇವು ಮಕ್ಕಳಿಗೆ ತುಂಬಾ ಯೂಸ್ ಆಗೋದು. ಅವಾಗಿಂದ ನಡೀತಾ ಇದೆ, ಇನ್ನೂ ಅದು ಚೆನ್ನಾಗಾಗ್ತಾ ಇದೆ. ಒಂದು ಸೆಕೆಂಡ್, ಇಮ್ಯುನಿಟಿ ಬಿಲ್ಡ್ ಮಾಡೋದಕ್ಕೆ ಇನ್ಸ್ಟೆಡ್ ಆಫ್ ಬೇರೆ ನ್ಯೂಟ್ರಿಷನ್ಸು ಅಂತ ಹೇಳೋದಕ್ಕಿಂತ ನಮಗೆ ವೆಜಿಟೇಬಲ್ಸು ಮತ್ತು ನಾನ್ ವೆಜಿಟೇರಿಯನ್ಸ್ ಆದರೆ ಮೊಟ್ಟೆ ಇವನ್ನೆಲ್ಲನೂ ತೊಗೊಂಡ್ರೆ ಸ್ವಲ್ಪ ಇಮ್ಯೂನ್ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಾವು ಬಿಲ್ಡ್ ಮಾಡ್ಕೋಬೋದು. ಹೆಲ್ತಿ ಫುಡ್ಸ್ ಅಂತ ನಾವೇನು ಹೇಳ್ತೀವಿ, ಗ್ರೀನ್ಸ್ ಅವೆಲ್ಲ ಮಕ್ಳಿಗೆ ಸ್ವಲ್ಪ ಕಷ್ಟ. ಮೊಟ್ಟೆ ಆದರೆ ಸ್ವಲ್ಪ ತಿನ್ಕೊಳ್ತಾರೆ ಅನಿಸುತ್ತೆ. ನಮ್ಮ ಮನೇಲಿ ನೋಡಿರೋದ್ರಿಂದ ಮೊಟ್ಟೆ ಆದರೆ ಸ್ವಲ್ಪ ತಿನ್ಕೊಳ್ತಾರೆ. ವೆಜಿಟೇಬಲ್ಸ್ ಇವಾಗ ಎಲ್ಲ ಮಕ್ಕಳು ದೂರ. ಸೊ ಅದಕ್ಕೆ ಅದನ್ನು ಮಾಡುವಾಗ್ಲೂ ಸ್ವಲ್ಪ ಪೆಪ್ಪರ್ ಆ ಥರ. ಆಮೇಲೆ ಊಟ ಮಾಡೋದಿಲ್ಲ, ಅದೊಂದು ಮೇಜರ್ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಲ್ಲಿ. ಸೊ ಆ ಊಟ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗೋದನ್ನ ಹೆಲ್ತಿ ಏನು ಕೊಡ್ಬೋದು ಅನ್ನೋದು ಸ್ವಲ್ಪ ಒಂಚೂರು ಪೋಷಕರು ಯೋಚನೆ ಮಾಡಬೇಕಾಗತ್ತೆ. ಈಗ ಮಧುಮೇಹ ಇರೋರು ಮೇಡಮ್, ಅವರು ರೆಗ್ಯುಲರ್ ಟ್ಯಾಬ್ಲೆಟ್ಸ್ ಎಲ್ಲ ತೆಗೆದುಕೊಳ್ತಿರ್ತಾರೆ. ಆ ಸಂದರ್ಭದಲ್ಲಿ ಇಂಥ ಕಾಯಿಲೆ ಬಂದ್ಬಿಟ್ರೆ ಸರಿ, ಅವ್ರು ತಗೊಳ್ಳೋದು ಟ್ಯಾಬ್ಲೆಟ್ಸು ಬೇರೆ, ಅದಕ್ಕೆ ಇದು ಡಿಫ್ರೆಂಟು. ಸೊ ಹಂಗೆ ಏನಕ್ಕೆ ನಾವು ಮಧುಮೇಹ ಅಂತ ಹೇಳ್ತೀವಿ ಅಂದರೆ, ಇದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳಿದ್ರು ನಾವು ಮಧುಮೇಹ. ಇನ್ನೊಂದು ಏನಾಗುತ್ತೆ ಅಂತ ಅಂದರೆ ಅವ್ರ ಬಾಡಿ ಇಮ್ಯುನಿಟಿ ಕಳ್ಕೊಂಡ್ಬಿಟ್ಟಿರುತ್ತೆ. ಬಿಕಾಸ್ ಅದ್ರದ್ದು ವರ್ಕ್ ಮಾಡ್ತಾ ಮಾಡ್ತಾ ಆಮೇಲೆ ಮೋಸ್ಟ್ ಆಫ್ ಇಟ್ ಐ ಥಿಂಕ್ ಡಾಕ್ಟರ್ ಆಲ್ಸೋ ವಿಲ್ ಅಕ್ಸೆಪ್ಟ್ ಸೈಕಾಲಜಿ. ಒಂದ್ಸಲ ಈ ಡಯಾಬಿಟಿಕ್ ಆದ ತಕ್ಷಣ ಏನು ಮಾಡ್ತಾರೆ ಅಂತ ಅಂದರೆ ಅವ್ರಿಗೊಂಥರ ಸೈಕಾಲಜಿ, ಇದು ಬಂದರೆ ಇನ್ನೇನು ಲೈಫ್ ಇಲ್ಲ ಅನ್ನೋ ಥರ ಅದು ಒಂದು ಸೈಕಾಲಜಿ ಆಗಿದೆ. ಸೊ ದೇ ಸ್ಟಾರ್ಟ್ ಲೂಸಿಂಗ್ ದೇರ್ ಇಂಟ್ರೆಸ್ಟ್ ಟು ಈಟ್ ಎನಿಥಿಂಗ್. ಆ ಹೆಲ್ತಿ ತಿನ್ನಬೇಕು, ಅದು ಮಾಡಬೇಕು, ಓ ಇದು ಬಂತು ಶುರು ಆಯ್ತು ಅಂತ ಅಂದ್ಬಿಟ್ಟು ಮಾಡ್ಕೊತಾರೆ. ಅದನ್ನು ದಯಮಾಡಿ ಅದನ್ನು ಬಿಟ್ಟು ಏನೇನು ಹೆಲ್ತಿ ತಿನ್ಬೋದು, ಎಷ್ಟೊಂದಿದೆ ಮಧುಮೇಹಕ್ಕೆ ಹೆಲ್ತಿ ತಿನ್ನೋದು, ಅದನ್ನು ನೋಡ್ಕೊಂಡು ಮಾಡಬೇಕು. ಯಾಕೆಂದರೆ ಅವ್ರಿಗೆ ಚಾನ್ಸಸ್ ಆರ್ ಮೋರ್. ನಾವು ಹೆಂಗೆ ಹೇಳ್ತೀವಿ ಮಕ್ಕಳಿಗೆ ಮತ್ತು ಪ್ರೆಗ್ನೆಂಟ್ ವುಮೆನ್ಗೆ ಅಂತ ಹೇಳ್ತಾ ಇದ್ದೀವಲ್ಲ, ಅದೇ ಥರ ಇವ್ರಿಗೂ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅವ್ರಿಗೆ ಚಾನ್ಸಸ್, ಅವರು ರೆಗ್ಯುಲರ್ ಮಾಸ್ಕ್ ಯೂಸ್ ಮಾಡೋದು ಪ್ಲಸ್ ಸ್ಟೀಮ್ ತಗೊಳ್ಳೋದು. ಸ್ಟೀಮ್ ಇಸ್ ನಾನು ನೋಡಿರೋ ಪ್ರಕಾರ ಇಷ್ಟು ವರ್ಷದಲ್ಲಿ ಪ್ರತಿನಿತ್ಯ ಡೈಲಿ ಬೆಳಗ್ಗೆ ಎಲ್ಲರೂ ಕೂಡ ಅದು ನಿಜವಾಗ್ಲೂ ಒಳ್ಳೇದು. ಕುಡಿಯೋದು, ಸ್ಟೀಮ್ ತೆಗೆದುಕೊಳ್ಳೋದು, ಮಾಸ್ಕ್ ಹಾಕೋದು, ಇದೆಲ್ಲ ಕಂಪಲ್ಸರಿ. ಕರೋನಾ ಟೀ ಅಂತಾನೆ ಒಂದು ಬಂದಿತ್ತು. ಎಲ್ಲ ಮಸಾಲೆಗಳು ತುಂಬಾ ಬೆಸ್ಟ್ ಆಗಿದ್ದು. ಮಾಡೋ ಪಾತ್ರೆ ಮೇಲೆನೆ ಹಿಂಗ್ ಹಾಕ್ಬಿಟ್ಟು ಗೊಬ್ಬರ ಹಾಕಿ ಓಕೆ, ಅದು ಇನ್ನೂ ಜಾಸ್ತಿ. ರೈತರ ಮಕ್ಕಳಿದ್ದಾಗ, ಸಣ್ಣ ಮಕ್ಕಳಿದ್ದಾಗ ಎಷ್ಟು ಸಿಂಪಲ್ ಆಗುತ್ತಾ, ಮುದ್ದೆ ಮಾಡ್ತಿರೋ ಅಮ್ಮ ಆ ಹಬೆ ಬರೋದಲ್ಲ, ಅದನ್ನ ನಮಗೆ ಟವಲ್ ಹಾಕ್ಬಿಟ್ಟು ತುಂಬಾ ಹೀಟ್ ಅಲೋಪತಿ ಡಾಕ್ಟ್ರು ನಿಜವಾಗ್ಲೂ ದೊಡ್ಡ ಪತ್ರೆ ಹೇಳಿದ್ರಲ್ಲ. ನನ್ನ ವೈಫ್ ಡಾಕ್ಟರ್ ಅಲ್ಲ, ನನಗೆ ಒಂದೊಂದ್ಸಾರಿ ಹಿಂಗಾದಾಗ ರೀ ದೊಡ್ಡ ಪತ್ರೆ ಕಿತ್ಕೊಂಡ್ಬಂದು ಕೊಡ್ತಾರೆ. ರಿಯಲಿ ಯು ಹ್ಯಾವ್ ಟು ಅಕ್ಸೆಪ್ಟ್ ಆಲ್ ದೀಸ್ ಥಿಂಗ್ಸ್. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಎಲ್ಲೋ ಒಂದು ಕಡೆ ನಮ್ಮ ಮನೆಯ ಔಷಧಿಗಳನ್ನ ನಾವು ತೀರಾ ಅವಹೇಳನ ಮಾಡಬಾರ್ದು. ಬಟ್ ಅದನ್ನೇ ನಂಬ್ಕೊಂಡು ಭಾಳ ದಿನ ಮುಂದೆ ಹೋಗ್ಬೇಡಿ ಸರ್. ಡಯಾಬಿಟೀಸ್ನ ಒಂದು ಪ್ರಾಬ್ಲಮ್ ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಇವ್ರು ಹೇಳ್ದಂಗೆ ಒಂದ್ಸಾರಿ ಸಕ್ಕರೆ ಕಾಯಿಲೆ ಬಂದರೆ ದೇ ಗೋಯಿಂಗ್ ಟು ಡಿಪ್ರೆಷನ್, ಏನೋ ಪ್ರಾಣ ಹೋಯ್ತು. ಆಕ್ಚುಲಿ ಡಯಾಬಿಟೀಸ್ ಇಸ್ ನಾಟ್ ಎ ಡಿಸೀಸ್, ಇಟ್ಸ್ ಎ ಡಿಸಾರ್ಡರ್. ಇಟ್ಸ್ ಎ ಮೆಟಬಾಲಿಕ್ ಡಿಸಾರ್ಡರ್. ಸರಿಯಾಗಿ ನೋಡ್ಕೊಂಡ್ರೆ ಭಾಳ ಜನಗಳು ಶುಗರ್ ಕಂಟ್ರೋಲ್ನಾಗಿರಲ್ಲ. ಯಾವ ಕಂಟ್ರೋಲ್ನಾಗಿರಲ್ಲ, ಟಾರ್ಗೆಟ್ ಆರ್ಗನ್ಸು, ಹಾರ್ಟು, ಕಿಡ್ನಿ, ಐ ಆ್ಯಂಡ್ ಫುಟ್ ಇಷ್ಟು. ಸೊ ಹಂಗಾಗಿ ಅವರೆಲ್ಲೋ ಒಂದು ಕಡೆ ಸೈಕಾಲಜಿಕಲಿ ಚೆನ್ನಾಗಿದ್ದು ಶುಗರ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅವ್ರಿಗೇನು ಆಗಲ್ಲ. ಬಟ್ ಭಾಳ ಜನ ಸೈಕಾಲಜಿಕಲಿ ದೇ ಆರ್ ಡೌನ್.
Yes. ಹಂಗಾಗುತ್ತೆ, ಮಾಡಬಾರ್ದು. ಅದನ್ನ ಆಕ್ಸೆಪ್ಟ್ ಮಾಡ್ಕೊಬೇಕು, ಲೈಕ್ ಯುವರ್ ಸ್ಪೌಸ್ ಅಂತ ನಾನು ನಾರ್ಮಲಿ ಹೇಳ್ತೀನಿ. ಬಂದಾಗೋಗಿದೆ, ಇನ್ನ ಲೈವ್ ಇದ್ದೇ ಇರುತ್ತೆ. ಸೊ ಇಟ್ಸ್ ಲೈಕ್ ಯುವರ್ ಸ್ಪೌಸ್, ಅದನ್ನ ಹೆಂಗ್ ಬೇಕು ಟ್ಯೂನ್ ಮಾಡ್ಕೊಂತ ಹೋಗಿ ಅಂತ ಅಂದ್ಬಿಟ್ಟು. ಸರ್, ಇದು ಒಸೆಲ್ಟಾಮಿವಿರ್ ಅನ್ನುವಂಥ ಒಂದು ಆಂಟಿವೈರಲ್ ಔಷಧಿ ಬಗ್ಗೆ H1N1 ಉಪಯೋಗ ಇಲ್ಲ, ಬಹಳ ಆಂಟಿವೈರಲ್ ಡ್ರಗ್ಸ್ ಇದಾವೆ, ಇನ್ಕ್ಲೂಡಿಂಗ್ HIV-ಗೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಆಂಟಿಬಯೋಟಿಕ್ಸ್ ವರ್ಕ್ ಮಾಡ್ದಂಗೆ ವರ್ಕ್ ಮಾಡಲ್ಲ. ಸೊ ದೀಸ್ ಆರ್ ಆಲ್ ಆಂಟಿವೈರಲ್ ಡ್ರಗ್ಸ್. ಇದುವರೆಗೂ ಯಾಕೆ ವೈರಸ್ನ ನಮಗೆ ಡೋಂಟ್ ಕಮ್ ಅಂಡರ್ ಕಂಟ್ರೋಲ್? ಇವಾಗ ನೋಡಿ, ಟೈಫಾಯ್ಡ್ ಇದೆ, ಇಟ್ಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್. ಸೊ ಅದಕ್ಕೆ ಡೆಫಿನೆಟ್ಲಿ ರೆಸ್ಪಾಂಡ್ ಆಗುತ್ತೆ. ಬಟ್ ಇವೆಲ್ಲ ಇದಾವೆ, ಬಟ್ ರೆಸ್ಪಾಂಡ್ ಆಗಲ್ಲ. ಆದರೂ ಒಂದು ಆಲ್ಟರ್ನೇಟಿವ್ ಅಂತ ಕೊಡ್ತೀವಿ. ಇವಾಗ ಕೋವಿಡ್ ಟೈಮ್ನಾಗೂ ಅಷ್ಟೇ ರೆಮ್ಡಿಸಿವಿರ್ ಅವೆಲ್ಲ ಬಂದು, ಸೊ ಒಂದು ಮಟ್ಟಕ್ಕೆ ಹೆಲ್ಪ್ ಆಗ್ತವೆ. ಬಟ್ 100% ದಿಸ್ ವರ್ಕ್ಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವತ್ತು ಇಷ್ಟು ವರ್ಷ ರಿಸರ್ಚ್ ನಡೆದಿರೋದು HIV ಒಳಗೆ ಇಂಥ ಒಂದು ಡ್ರಗ್ ಕಂಡುಹಿಡಿಯಲಿಕ್ಕೆ. ಇವತ್ತು ವಂಡರ್ಫುಲ್ ಡ್ರಗ್ಸ್ ಬಂದುಬಿಟ್ಟಿದ್ದಾವೆ HIV-ಗೆ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಮೇಲೆ ಇನ್ವೆಸ್ಟ್ ಮಾಡಿ ಲಾಟ್ ಆಫ್ ರಿಸರ್ಚ್ ಆಗಿ. ಬಟ್ ಇವೆಲ್ಲ ದಿನನಿತ್ಯದ ಇದ್ರ ಮೇಲೆಲ್ಲ ಅಷ್ಟೊಂದು ಆಂಟಿವೈರಲ್ ಡ್ರಗ್ಸ್ ಬಂದಿಲ್ಲ. ಇದೆ, ಬಟ್ ದೇ ಡೋಂಟ್ ವರ್ಕ್. ಬೆಂಗಳೂರಲ್ಲೇ ಕೇಂದ್ರೀಕರಿಸಿ ಈ ಪ್ರಕರಣಗಳು ಜಾಸ್ತಿ ಆಗ್ತಿರೋದು. ಯಾಕೆ 3,000ಕ್ಕಿಂತ ಅದಕ್ಕೆ ಪ್ರಕರಣ ಬೆಂಗಳೂರಲ್ಲೇ ಅಂತೇಳಿ. ಈ ಉಡುಪಿಯಲ್ಲಿ 300 ಅಂತ ಹೇಳ್ತಾರೆ, ಮೈಸೂರಲ್ಲಿ 147 ಅಂತ. ಬೆಂಗಳೂರೇ ಯಾಕೆ ಜಾಸ್ತಿ? ಇದು ಕಾಸ್ಮೋಪಾಲಿಟನ್ ಸಿಟಿ, ಪಾಪ್ಯುಲೇಷನ್ ಜಾಸ್ತಿ, ಜನ ಸಂದಣಿ ಜಾಸ್ತಿ. ಆ್ಯಂಡ್ ನಾ ಹೇಳ್ತೀನಿ, ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಲ್ಲ, ದಿಸ್ ಈಸ್ ಅಲರ್ಜಿ ಸಿಟಿ ಆಫ್ ದ ವರ್ಲ್ಡ್. ಬೆಂಗಳೂರಿನಾಗಿರೋ ಅಷ್ಟು ಅಲರ್ಜಿ ಪ್ರಾಬ್ಲಮ್, ಅಲರ್ಜಿಯಿಂದನೂ ಆಗುತ್ತೆ. ಇವಾಗ ನೆಗಡಿ ಕೆಮ್ಮು ಬರೋದು ವೈರಸ್ ಒಂದೇ ಅಲ್ಲ. ನೀವು ಲಾಲ್ಬಾಗ್ನಾಗ ಒಳ್ಳೆ ಗಾಳಿ ಸಿಗುತ್ತೆ ಅಂತ ಹೋಗಿ ಅಪೋಲಿನ್ಸ್ ಬಂದು ನಿಮ್ಮ ಮೂಗ್ನಾಗ ಕೂತ್ಕೋತದೆ, ಸೀನಾಗ ಶುರು ಮಾಡ್ತೀರಿ. ಕಾಂಗ್ರೆಸ್ ಗಿಡಗಳು, ಪರ್ಟಿಕ್ಯುಲರ್ ಪಾರ್ಥೇನಿಯಂ ಎಲ್ಲಿದೆ, ಆ್ಯಂಡ್ ಮನೆಗಳಲ್ಲಿ ಇಚ್ ಮೈಟ್ ಅಂತ ಇರುತ್ತೆ. ನಾವು ಮಲ್ಕೋತೀವಲ್ಲ, ಮಂಚದ ಸೊಂದರಲ್ಲಿ ಸಣ್ಣ ಸಣ್ಣ ಬಿಳಿ ಇದಿರುತ್ತೆ, ಅದನ್ನು ಇಚ್ ಮೈಟ್ ಅಂತೀವಿ. ಅದರಿಂದ ಅಲರ್ಜಿ ಬರುತ್ತೆ. ಸೊ ಪರ್ಟಿಕ್ಯುಲರ್ ಬೆಂಗಳೂರಿನಾಗ ಅಲರ್ಜಿ ಪ್ಲಸ್ H1N1 ಇವೆರಡೂ ಸೇರಿ ನೆಗಡಿ ಕೆಮ್ಮು ಜಾಸ್ತಿ ಆಗುತ್ತೆ. ಇವಾಗ 4,000 ಚಿಲ್ಲರೆ ಒಳಗೆ ಎಷ್ಟು H1N1 ಅದ್ರ ಜೊತೆಗೆ ಬೇರೆ ಏನಿದಾವೋ ಗೊತ್ತಿಲ್ಲ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಬಟ್ ಡೆಫಿನೆಟ್ಲಿ ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಕನ್ವರ್ಟ್ ಮಾಡೋದಾಗುತ್ತಾ? ಅಲ್ಲ, ಟೆಸ್ಟ್ ಮಾಡಿ ಹೇಳಿರೋದು. H1N1 ಇದರಿಂದ ತೊಗೊಂಡು ಟೆಸ್ಟ್ ಮಾಡಿ ದೇ ಆರ್ ಪಾಸಿಟಿವ್. ಇದು 4,000 ಚಿಲ್ಲರೆ ಪಾಸಿಟಿವ್ ಅಂತ ಟೆಸ್ಟ್ ಮಾಡಿದಿರೋರು ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಸೊ ಇದು ಇಂಪಾರ್ಟೆಂಟ್. ಎಸ್ ಮೇಡಮ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಪ್ರಶ್ನೆ ಬರುತ್ತಲ್ವಾ ಇಂಥ ರೋಗ ಬಂದಾಗ? ಹೌದು. ಏನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ? ಇವಾಗ ನಮಗೆ ಏನಾದ್ರೂ ಇನ್ಫೆಕ್ಟ್ ಆದರೆ, ಸೊ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಅದನ್ನು ನಾವು ಬೇರೆಯವ್ರಿಗೆ ಆಗದೆ ಇರೋಂಗೆ ನೋಡ್ಕೊಳ್ಳೋದೇ ದೊಡ್ಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇವಾಗ ನಾವು ಹೋಗ್ಬಿಟ್ಟು ಬೇರೆಯವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳೋದು ಅದು ಸೆಕೆಂಡ್ರಿ ಆಗುತ್ತೆ. ಫಸ್ಟು ನಮಗೆ ಆದಾಗ ನಮ್ಮಿಂದ ಇನ್ನೊಬ್ರಿಗೆ, ಫ್ಯಾಮಿಲಿಯಲ್ಲಿ ಕೂಡ ಆದಷ್ಟು ಸ್ವಲ್ಪ ಐಸೋಲೇಟ್ ಮಾಡಿಕೊಂಡು, ನಮ್ಮಿಂದ ಮಕ್ಕಳಿಗಿರ್ಬೋದು ಅಥವಾ ಬೇರೆ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನು ಪಾಸ್ ಆನ್ ಆಗದೆ ಇರೋಂಗೆ ನೋಡ್ಕೊಳೋದು, ದಟ್ ಈಸ್ ದ ಅಟ್ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳ್ತೀವಿ. ಅದಾದಮೇಲೆ ವೆನ್ ಯು ಆರ್ ಗೋಯಿಂಗ್ ಇನ್ ಟು ಪಬ್ಲಿಕ್, ಅನಿವಾರ್ಯ, ಏನು ಮಾಡೋದಕ್ಕಾಗಲ್ಲ, ನಾವು ಹೋಗಲೇಬೇಕಾಗತ್ತೆ. ಸೊ ಆ ಥರ ಟೈಮ್ನಲ್ಲಿ ಪ್ರಿಕಾಷನ್ಸ್ ಲೈಕ್ ನಾವು ಮಾಸ್ಕ್ ಯೂಸ್ ಮಾಡೋದು, ಮತ್ತು ಸ್ಯಾನಿಟೈಸರ್ಸ್ನ ಯೂಸ್ ಮಾಡ್ಕೊಳೋದು, ಪ್ರಿವೆನ್ಷನ್ ತೊಗೊಳೋದು. ಇನ್ನು ಬೇರೆಯವ್ರು ಯಾರಾದ್ರೂ ಇದ್ದರೆ ಆದಷ್ಟು ಅಟ್ಲೀಸ್ಟ್ 1 arm ಡಿಸ್ಟೆನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮೇಂಟೈನ್ ಮಾಡಿಕೊಂಡು ಸ್ವಲ್ಪ ಹೈಜಿನಿಟಿ ಮೇಂಟೈನ್ ಮಾಡೋದು. ಇನ್ ಕೇಸ್ ಅವರೇ ಮಾತಾಡ್ಲಿಕ್ಕೆ ಬಂದ್ರೂ ವಿ ಕ್ಯಾನ್ ಆಲ್ವೇಸ್ ಟೆಲ್ ಸ್ವಲ್ಪ ಒಂಚೂರು. ಮನೇಲಿ ಯಾರಿಗೋ ಒಬ್ಬರಿಗೆ H1N1 ಪಾಸಿಟಿವ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಹಿಂದೆ ಅವ್ರನ್ನ ಏನು ಮಾಡ್ತಿದ್ರು, ಸಪ್ರೇಟ್ ಆಗಿ ಇರಿಸೋದು. ಕೊರೋನಾ ಬಂದಾಗ ಅವ್ರನ್ನೆಲ್ಲ ಸೀಲ್ ಡೌನ್ ಮಾಡೋದು, ಕ್ವಾರಂಟೈನ್ ಮಾಡೋದು, ಇದೆಲ್ಲ ಆಗ್ತಾಯಿತ್ತು. ಆ ರೀತಿ ಆಗಬೇಕಾ ಕ್ವಾರಂಟೈನ್? ಅದೆಲ್ಲ ಕ್ವಾರಂಟೈನ್ ಇದಕ್ಕೆ ಅಷ್ಟೊಂದು ರಿಕ್ವೈರ್ಮೆಂಟ್ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅಷ್ಟೊಂದೇನು ರಿಕ್ವೈರ್ಮೆಂಟ್, ಬಟ್ ಏನಂದರೆ ಸ್ವಲ್ಪ ಆದಷ್ಟು ಒಂದು, ಇವಾಗ ನೋಡಿ, ಇವಾಗ ಸೀಂತ್ರೆ ನಿಮಗೆ ಎಷ್ಟು ದೂರ ವೈರಸ್ ಇಮಿಡಿಯೇಟಾಗಿ ಹೋಗ್ಬಿಡುತ್ತೆ ಅನ್ನೋದು ನಿಮಗೆ ಗೊತ್ತು. ಸೊ ಅಷ್ಟು ಆ ಒಂದು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಆಮೇಲೆ ಐದರ್ ನೀವು ಮಾಸ್ಕ್ ಹಾಕಿಲ್ಲ ಅಂದರೆ ಕೈನ ಹಿಂಗೆ ಮುಚ್ಕೊಳೋದು, ಕರ್ಚೀಫಿಂದ ಹಿಂಗೆ ಇಟ್ಕೊಳ್ಳೋದು, ಈ ಥರದ್ದೆಲ್ಲ ನಾವು ಸ್ವಲ್ಪ ಕಾಶಿಯಸ್ ಆಗಬೇಕು. ಆ ಕಾಷನ್ ನಾವು ತೊಗೊಳೋದು ಇಟ್ ಇಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಐಸೋಲೇಟ್ ಅಂದರೆ ಎಸ್, ಸ್ವಲ್ಪ ಮೇ ಬಿ ಅವ್ರು ಯೂಸ್ ಮಾಡೋ ಗ್ಲಾಸು, ಪ್ಲೇಟು ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ತೊಳೆಯೋದು, ಮೀನ್ಸ್ ಸೆಕೆಂಡ್ ಟೈಮ್ ವಾಶ್ ಮಾಡೋದು. ಇಲ್ಲಾಂದರೆ ಇಫ್ ಪಾಸಿಬಲ್ ಚಿಕ್ಕ ಮಕ್ಕಳು ಗೊತ್ತಾಗಲ್ಲ ಆ ಥರ ಅವ್ರ ಮನೇಲಿದ್ದಾರೆ ಅಂತ ಅಂದರೆ ಅದನ್ನು 1-2 ದಿನ ಐಸೋಲೇಟ್ ಮಾಡಿಡೋದೂ ಒಳ್ಳೆಯದೇನೆ. ಇಲ್ಲಾಂದರೆ ಬಿಸಿನೀರಲ್ಲಿ ತೊಳೆಯೋದು, ಈ ಥರದ್ದೇನಾದ್ರೂ ಒಂದು ನಾವು ಆ್ಯಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಟ್ ಹೋಮ್ ಅಂತ ನಾವು ಹೇಳ್ತೀವಿ. ಹೊರಗಡೆ ಹೋದಾಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂದರೆ ಲೈಕ್ ನಮಗೆ ಇವಾಗ ನನ್ನ ಕೆಮ್ಮಿದೆ ಅಂದ ತಕ್ಷಣ ಯಾರು ಮಾತಾಡ್ಸಲ್ಲ ಅನ್ನೋ ನಮ್ಮ ಭಯದಿಂದ ದೆ ಮೇ ಐಸೋಲೇಟ್ ಮೀ ಅನ್ನೋದ್ರಿಂದ ನಾವು ಹೇಳ್ದೇನೆ ಅವ್ರಿಗೋಗಿ ಪಾಸ್ ಆನ್ ಮಾಡೋದಕ್ಕಿಂತ ಫಸ್ಟೇನೇ ಸ್ವಲ್ಪ ಇದೆ, ಐ ಡೋಂಟ್ ನೋ ಇದಾಗಿರ್ಬೋದು, ಸೊ ಬೆಟರ್ ಲೆಟ್ ಅಸ್ ಮೇಂಟೈನ್ ಅಂತ ಅಂದ್ಬಿಟ್ಟು ಆ್ಯಸ್ ಅ ರೆಸ್ಪಾನ್ಸಿಬಲ್ ಹ್ಯೂಮನ್ ಬೀಯಿಂಗ್ ಆ ಥರ ಹೇಳಿದ್ರೆ
ಬೆಟರ್ ಅಂತ ನನ್ನ ಅನಿಸಿಕೆ. ಅನ್ನೆಸೆಸರಿ ಗ್ಯಾದರಿಂಗ್, ಇನ್ನು ಈ ಗಣಪತಿ ಫೆಸ್ಟಿವಲ್ ಹೌದೌದು, ದಸರಾ ಬರುತ್ತೆ ಎಲ್ಲ, ಸೊ ಇವೆಲ್ಲ ಅನ್ನೆಸರಿ ಮೀಟಿಂಗ್ಗಳು ಇಂಥ ಸಮಯದಲ್ಲಿ ಅವಾಯ್ಡ್ ಮಾಡೋದು ಒಳ್ಳೇದು. ಅಟ್ಲೀಸ್ಟ್ ನಾವು ನೋಡಿ ಜನ ಅಟ್ಲೀಸ್ಟ್ ಒಂದು ಖರ್ಚು ಅನ್ನಲ್ಲ ಬಸ್ನಾಗ. ಸಾರಿ, ಇವತ್ತು HN1 ಬಗ್ಗೆ ಮಾತಾಡ್ತಾ ಇದ್ದೀವಿ. TB-ನ ನಮ್ಮ ದೇಶದಲ್ಲಿ ಮದರ್ಲ್ಯಾಂಡ್ ಆಫ್ ಟ್ಯೂಬರ್ಕ್ಯುಲೋಸಿಸ್ ಇಂಡಿಯಾ. ಒಂದು ಬಸ್ನಾಗ ಒಂದು ಹೆಣ್ಮಗಳು ಅಥವಾ ಒಬ್ಬ ಮನುಷ್ಯ ಕೂತು ಕೆಮ್ಮದ ಅಂದರೆ ಸುತ್ತಮುತ್ತ ಇರೋರಿಗೆಲ್ಲ TB ಬ್ಯಾಕ್ಟೀರಿಯಾ ಹೊರಟೋಗ್ಬಿಡುತ್ತೆ. ಸೊ ಯಾರು ಹಂಗೆ ಕೆಮ್ತಾರೆ, ಹಂಗೆ ಇದು ಮಾಡ್ತಾರೆ, ಅಷ್ಟಾದರೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ಬೋದು. ನನಗೇನೋ ಪ್ರಾಬ್ಲಮ್ ಇದೆ, ನನ್ನಿಂದ ಬೇರೆಯವ್ರಿಗೆ ಹೋಗೋರು. ಇನ್ನು ಕೆಲವರು ಬುದ್ಧಿವಂತರಾದರೆ ಅಪ್ಪ ಅವ್ರ ಮೂತಿಗಂತೂ ನಾವು ಕೈ ಇಡೋಕ್ಕಾಗಲ್ಲ, ನಮ್ಮ ಮೂತಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಟ್ಲೀಸ್ಟ್ ಯಾರನ್ನ ಕೆಮ್ತಿದ್ರೆ ಅವ್ರು ಖರ್ಚಿಪ್ಲಿ ಹಿಂಗೆ ಇಟ್ಕೊಳ್ಳೋದು ಒಳ್ಳೇದು. ದಟ್ ಈಸ್ ರಿಯಲಿ ಗುಡ್. ನಾನು ಅವ್ರಿಗೆ ಕೇಳಿದ ಪ್ರಶ್ನೆ ನಿಮಗೆ ಕೇಳ್ತೀನಿ ಸರ್. ಐಸೋಲೇಷನ್, ಕ್ವಾರಂಟೈನು ಇವೆಲ್ಲ ಬಂದ್ಬಿಡುತ್ತಾ ಇದಕ್ಕೆ? ಇಲ್ಲ, ಈಗ ನೀವು ಅವಾಗಲೇ ಹೇಳಿದ್ರಿ ಜ್ವರ, ನೆಗಡಿ, ಕೆಮ್ಮು ಇತ್ಯಾದಿ ಇತ್ಯಾದಿ. ಈ ಥರ ಬಂದ್ಬಿಟ್ರೆ H1N1 ಟೆಸ್ಟ್ ಮಾಡಿಸ್ಬಿಡ್ಬೇಕಾ ಹೋಗಿ, ನಾವು ಪಾಸಿಟಿವ್ ಇದೆನಾ ನೆಗೆಟಿವ್ ಇದೆನಾ ಅಂತ? ಇಲ್ಲ, ನಾಟ್ ನೆಸೆಸರಿ. ಇದು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ. ಅಲ್ಲಲ್ಲೇ ಫ್ರೀ ಚೆಕಪ್ ಮಾಡ್ತಾರೆ ಸಾರ್ವಜನಿಕ ಇದು ಇಲ್ಲ, ಬೇಕಿಲ್ಲ. ಇಲ್ಲಿ ಕ್ವಾರಂಟೈನ್ ಅಂತೂ ಬೇಕೇ ಇಲ್ಲ. ಡೆಫಿನೆಟ್ಲಿ ನಮ್ಮಲ್ಲಿ ಒಂದು ಪದ ಯೂಸ್ ಮಾಡ್ತೀವಿ, ಪ್ಯಾಂಡೆಮಿಕ್ ಡಿಸೀಸ್ ಅಂತೀವಿ ನಾವು. ಇದು ಯಾವಾಗಲೂ ಬರಲ್ಲ. ಇದೇ ಇನ್ಫ್ಲೂಯೆನ್ಸಾ ಈ ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಪ್ಯಾಂಡೆಮಿಕ್ ಆಗಿ ಅರ್ಧ ಯುರೋಪನ್ ಸಾಯಿಸ್ಬಿಟ್ಟಿತ್ತು. ನಮ್ಮ ಕೊರೋನಾನು ಅಷ್ಟೇ, ಇಟ್ ವಾಸ್ ಎ ಪ್ಯಾಂಡೆಮಿಕ್ ಡಿಸೀಸ್. ಕೊರೋನಾ ವೈರಸ್ಸು ಕೂಡ H1N1 ಥರ ಈಗಲೂ ಇದೆ, ಹಿಂದೆನೂ ಇತ್ತು. ಬಟ್ ಆ ಟೈಮ್ನಾಗೆ ಇಟ್ ಬಿಕೇಮ್ ಎ ಪ್ಯಾಂಡೆಮಿಕ್ ಕಾಯಿಲೆ. ಸೊ ಅಂಥ ಟೈಮ್ನಾಗ ಈ ವೈರಸ್ನ ವಿರಿಲಿಟಿ ಜಾಸ್ತಿ ಆಗುತ್ತೆ. ಸೊ ಅದನ್ನು ಇದು ಮಾಡಬೇಕು ಅಂದರೆ ಅದಕ್ಕೆ ವ್ಯಾಕ್ಸಿನ್ ಹಾಕ್ಕೊಳ್ಳಿ ಅಂತ ಆಗಿಂದಾಗಿ ಹೇಳ್ತಾ ಇದ್ದಾರೆ. ಆಲ್ರೆಡಿ ಮಕ್ಕಳಿಗೆ ಹಾಕ್ಸಿ ಅಂತ, ಪ್ರೆಗ್ನೆಂಟ್ ವುಮನ್ನಿಗೆ ಕಂಪಲ್ಸರಿ ಹಾಕ್ಸಿ ಅಂತ. ಬಟ್ ಕ್ವಾರಂಟೈನ್ ಎಲ್ಲ ಬರಲ್ಲ ಈ ಪರ್ಟಿಕ್ಯುಲರ್ H1N1 ಒಳಗೆ. ಇವಾಗ ಯಾರೋ ಏರ್ಪೋರ್ಟ್ನ ಬರ್ತಾರೆ, ನೆಗಡಿ ಕೆಮ್ಮಿತ್ತು ಅಂದರೆ ಅವ್ನು ಕ್ವಾರಂಟೈನ್ ಮಾಡಿ, ಇಲ್ಲ, ಇಟ್ ಇಸ್ ನಾಟ್ ರಿಕ್ವೈರ್ಡ್. ಎಸ್ ಸರ್, ಬರ್ತೀನಿ, ಮಾತನಾಡೋಣ. ಎಸ್ ಸರ್, ನಾವು H1N1 ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಾಗಾದರೆ ಇದರಿಂದ ಪಾರಾಗೋದು ಹೆಂಗೆ, ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಹೆಂಗಿರಬೇಕು? ಇದಕ್ಕೆ ಹಂದಿ ಜ್ವರ ಅಂತಲೂ ಕೂಡ ಕರೀತಾರೆ. ಹಾಗಾದರೆ ಮಾಂಸ ಸೇವನೆ ಮಾಡೋದ್ರಿಂದ H1N1 ಬರುತ್ತಾ? ಈ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ತೀನಿ. ನಾವು ಬೇಸಿಕಲಿ ಮಾತನಾಡ್ತಾ ಇದ್ವಿ H1N1 ಅನ್ನೋದು ಒಂದು ಶ್ವಾಸಕೋಶಕ್ಕೆ ಸಂಬಂಧ, ಅದಕ್ಕೆ ಹರಡುತ್ತೆ ಅಂತ. ಬಟ್ ಆ ರೋಗ ಲಕ್ಷಣಗಳಲ್ಲಿ ವಾಂತಿ ಭೇದಿನೂ ಕೂಡ ಕಾಣಿಸ್ಕೊಳ್ಳುತ್ತೆ. ಕೆಲವೊಂದಿಷ್ಟು ಜನರಲ್ಲಿ ಹೊಟ್ಟೆ ನೋವೆಲ್ಲ ಬಂದ್ಬಿಡುತ್ತೆ ಅಂತ. ಆಗ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇಸ್ ಇಟ್ ರೈಟ್? ಗ್ಯಾಸ್ಟ್ರಿಕ್ ಮಾತ್ರೆ ಎಲ್ಲ ತೊಗೊಳ್ಳೋದು ಇಟ್ಸ್ ನಾಟ್ ರೈಟ್ ಅಟ್ ಆಲ್. ಆಮೇಲೆ ನಾವು ಮಾತಾಡ್ತಾ ಇದ್ವಿ ಆಯುರ್ವೇದ ಆ್ಯಂಡ್ ಅಲೋಪತಿ ವಿಷಯ. ಈ ಆಯುರ್ವೇದ ನಾನು ಹೇಳಿದ್ನಲ್ಲ, ಲೈಕ್ ಅದು ಪೆಪ್ಪರು ಮತ್ತು ಅರಿಶಿನ ಎಲ್ಲ ಹಾಕ್ಕೊಡೋದು ಅಂತ. ಅದೇನಂತ ಅಂದರೆ, ಇವಾಗ ಕೆಮ್ಮು ಸ್ವಲ್ಪ ತಕ್ಷಣಕ್ಕೆ ಕಡಿಮೆ ಆಗಲಿ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಇನ್ಸ್ಟೆಂಟ್ ಎಫೆಕ್ಟ್ಗೆ ಅಂತ ಅಂದ್ಬಿಟ್ಟು ಕೊಡ್ತೀವಿ. ಅದು ಲಾಂಗ್ ಟರ್ಮ್ ಆಗಲ್ಲ, ಆಮೇಲೆ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ. ಬಟ್ ಆವಾಗ ಏನಂದರೆ, ಇವಾಗ ಈ ವಾಂತಿ ಭೇದಿ ಬರೋದಕ್ಕೆ ರೀಸನ್ ಆವಾಗಲೇ ಹೇಳ್ತೀನಿ. ಸೊ ಇವಾಗ ಆ ಟೈಮ್ನಲ್ಲಿ ಏನಾಗುತ್ತೆ, ಆ ಕೆಮ್ಮು ಅದೆಲ್ಲನೂ ಜಾಸ್ತಿ ಆದಾಗ ಯಾವುದೋ ಒಂದು ಮನೇಲಿರೋ ಟ್ಯಾಬ್ಲೆಟ್ ನಾವು ತೊಗೊಂಡ್ಬಿಡ್ತೀವಿ. ನಾನು ಅದಕ್ಕೆ ಹೇಳಿದ್ದು ಆಯುರ್ವೇದ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ. ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಈ ಕೆಲವು ಸಲ ಮೇ ಬಿ ಆಲ್ಮೋಸ್ಟ್ ಆಲ್ ಆಫ್ ಅಸ್ ಅಬ್ಸರ್ವ್ ಮಾಡಿರ್ತೀವಿ, ಏನಂದರೆ ನೆಗಡಿಗಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಅದು ಫ್ಲಮ್ ಮುತ್ತಿಕ್ಕಾಗೋ ಹಂಗೆ ಆಗಿಬಿಟ್ಟು ಕೆಮ್ಮು ಜಾಸ್ತಿ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ನಾವು ಅಬ್ಸರ್ವ್ ಮಾಡಿರ್ತೀವಿ. ಸೊ ಆ ಥರ ಏನಾಗುತ್ತೆ, ಈ ಥರ ಯಾವುದಾದ್ರೂ ಡೋಸೇಜ್ ಡಿಫ್ರೆನ್ಸ್ ಆಗಿ ನೀವು ಹೇಳ್ದಂಗೆ ಗ್ಯಾಸ್ಟ್ರಿಕ್ ಮಾತ್ರೆ ಅದೇನಾದ್ರು ಅದು ತೊಗೊಂಡ್ರೆ ಆ ಥರ ಟೈಮ್ನಲ್ಲಿ ವಾಂತಿ ಭೇದಿ ಬರುತ್ತೆ. ಬಟ್ H1N1ಗೆ ದಿಸ್ ಇಸ್ ನಾಟ್ ಅ ರೀಸನ್ ಅಂತ ಅಂದ್ಬಿಟ್ಟು ನಾನು ಅನ್ಸುತ್ತೆ. ಕರೆಕ್ಟ್, ಅವ್ರು ಹೇಳ್ದಂಗೆ ಇಟ್ಸ್ ಎ ರೆಸ್ಪಿರೇಟರಿ ವೈರಸ್. ಗ್ಯಾಸ್ಟ್ರಿಕ್ ಯಾಕೆ ಆಗುತ್ತೆ ಅಂದರೆ, ನೋಡಿ, ಗ್ಯಾಸ್ಟ್ರಿಕ್ ಅಂದರೆ H1N1 ವಾಂತಿ ಭೇದಿನ ಲಕ್ಷಣವೇ ಅಲ್ವಾ? ಅಪರೂಪಕ್ಕೆ ಅದೇನಾಗುತ್ತೆ, ಸ್ಫುಟಂ ನುಂಗ್ತಾರೆ ಮಕ್ಕಳು, ಪರ್ಟಿಕ್ಯುಲರ್ಲಿ ಈ ಗೊಣ್ಣೆ ಇದು ಸೆಕ್ರೇಷನ್ ನುಂಗ್ತಾರೆ, ಅದರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಲೂಸ್ ಮೋಷನ್ಗೆ ಸಮ್ ಡ್ರಗ್ಸ್ ಏನೋ ತೊಗೊಂಡಿರ್ತಾರೆ, ಅದರಿಂದ ಗ್ಯಾಸ್ಟ್ರೈಟಿಸ್ ಆಗೋದು. ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತೀವಿ ನಾವು. ಈ ಸ್ಫುಟಂ ನುಂಗ್ದಾಗೆ ಅದರಿಂದ ಆಗೋದು. ಇಟ್ಸ್ ನಾಟ್ ಎ ವೆರಿ ಕಾಮನ್ ಪ್ರಾಬ್ಲಮ್. ಅಂಡ್ ಮಕ್ಕಳಿಗೆ ಏನಾಗುತ್ತೆ, ಜ್ವರ ಬಂದಾಗೆ ನಾಸಿಯ ಬರುತ್ತೆ, ವಾಮಿಟಿಂಗ್. ಅದಕ್ಕೆ ಏನು ಊಟ ಕೊಟ್ಟರು ಬೇಡ ಅಂತವೆ ಅವು. ಸೊ ಹಂಗಾಗಿ ಇವೆರಡು ಲಕ್ಷಣಗಳು ಅದರಿಂದ ಬರ್ತವೆ. ಅದಕ್ಕೆ ಇನ್ಫ್ಯಾಕ್ಟ್ ಮಕ್ಕಳು ಡಿಹೈಡ್ರೇಷನ್ ಆಗೋದು, ಲೂಸ್ ಮೋಷನ್ ಆಗೋದು, ಇದು ಅಪರೂಪದ ಇದು ಲಕ್ಷಣ. ನಾನು ಬ್ರೇಕ್ ಹೋಗೋದಕ್ಕಿಂತ ಮೊದಲು ಹೇಳಿದೆ ಸರ್, ಇದಕ್ಕೆ ಹಂದಿ ಜ್ವರ ಅಂತ ಕರೀತಿದ್ರು ಅಂತ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದಕ್ಕೆ ಹಂದಿ ಜ್ವರ ಅಂತ ಕರೆದಾಗ ಈ ಮಾಂಸ ಸೇವನೆಯಿಂದ H1N1 ಬರುತ್ತೆ ಅನ್ನೋ ಒಂದು ಭಯ ಭೀತಿ ಎಲ್ಲ ಶುರು ಆಗ್ಬಿಡ್ತು. ಹೀಗಾಗಿ WHO ಇದಕ್ಕೆ H1N1 ಅಂತ ಒಂದು ಮರುನಾಮಕರಣ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಅಂದರೆ ಮಾಂಸ ಸೇವನೆ ಮಾಡೋದ್ರಿಂದ H1N1 ಬರುತ್ತಾ ಜನರಲ್ಲಿ? ಇಲ್ಲ, ಸ್ವೈನ್ ಫ್ಲೂ ಅಂತೀವಿ ನಾವು, ಹಂದಿ ಜ್ವರನ H1N1. ಈ ವೈರಸ್ಸು ಬರ್ಡ್ಸ್ಗೆ ಹೋಗ್ಬೋದು, ಅದನ್ನ ಬರ್ಡ್ ಫ್ಲೂ ಅಂತೀವಿ ನಾವು. ಅಲ್ಲೂ ಕೂಡ ವೈರಸ್ ಇರುತ್ತೆ. ಆ ಬರ್ಡ್ಸ್ನ ಹೆಲ್ಡ್ ಮಾಡ್ತಾರಲ್ಲ, ಸಾಕ್ತಾರಲ್ಲ, ಮೇವು ಹಾಕ್ತಾರಲ್ಲ, ಅವ್ರಿಗೆ ಅದರಿಂದ ಬೇಕಾದ್ರೆ ಬರ್ಬೋದು.
ಹಂದಿಯಿಂದ ಮನುಷ್ಯನಿಗೆ ಬರೋದು ಗಾಳಿಯಲ್ಲಿ, ಇದರಲ್ಲಿ ಹಂದಿ ಮಾಂಸ ತಿನ್ನೋದ್ರಿಂದ 100% ಬರಲ್ಲ. ಇವಾಗ ಕೋಳಿ ಜ್ವರ ಬಂದಾಗ ಹಂಗೆ ಜನ ಕೋಳಿಗಳನ್ನೆಲ್ಲ ಮುಚ್ಚಾಕಿದ್ರು, ಸುಟ್ಟಾಕಿದ್ರು. ಅವಾಗ ನಾನು ಹೇಳಿದೆ ಒಂದಿನ ನಿಮ್ಮ ಮಾಧ್ಯಮದಲ್ಲೇ ಕೂತ್ಕೊಂಡು, ದಯವಿಟ್ಟು ಬಡವರಿಗೆ ಪುಕ್ಕಟೆ ಕೊಡಿ, ಬೇಯಿಸ್ಕೊಂಡು ತಿಂತಾರೆ. ಆ್ಯಂಡ್ ಡೆಫಿನೆಟ್ಲಿ ಕೋಳಿ ಜ್ವರ ಬಂದಾಗೆ ಕೋಳಿ ತಿನ್ನೋದ್ರಿಂದ ಕೋಳಿ ಜ್ವರ ಬರಲ್ಲ. ಓಕೆ, ಹಂದಿ ಮಾಂಸ ತಿನ್ನೋದ್ರಿಂದ ಹಂದಿ ಜ್ವರ ಬಟ್ ಹಂದಿ ಹೆಸರು ತೊಗೊಂಡಿದ್ದಕ್ಕೆ ಬಂದು ಹೇಳ್ತೀನಿ ನಾನು, ಐ ಆಮ್ ಎ ಸರ್ಜನ್. ಹಂದಿ ಮಾಂಸವನ್ನು ಸರಿಯಾಗಿ ಬೇಯಿಸದೆ ತಿಂದರೆ ನಿಮಗೆ ಸಿಸ್ಟಿಸರ್ಕೋಸಿಸ್ ಅಂತ ಆಗುತ್ತೆ. ಹಂದಿ ಹೊಟ್ಟೆ ಒಳಗೆ ಟೇಪ್ ವರ್ಮ್ ಇರ್ತವೆ, ಅದ್ರ ಮೊಟ್ಟೆ ಏನಾದರೂ ನೀವು ಬಾರ್ ತಿಂತಾರೆ, ಕೆಲವರು ಹಸಿ ಮಾಂಸನೇ ತಿಂತಾರೆ, ಅದು ನಿಮ್ಮ ಬ್ರೈನಾಗ ಹೋಗಿ ಸೇರ್ಕೊಂತು ಅಂದರೆ ಅಲ್ಲಿ ಒಳಗಡೆ ಪ್ರೆಷರ್ ಆಗಿ ಫಿಟ್ಸ್ ಬರುತ್ತೆ. ನಾನು ಇದನ್ನು ನೋಡಿದ್ದೀನಿ. ನಾನು ಹಂದಿ ಮಾಂಸ ತಿಂದು ಅಂದರೆ ಅರ್ಧಂಬರ್ಧ ಬೇಯಿದ ಮಾಂಸನ ಫಿಟ್ಸ್ ಬರುತ್ತೆ. ಹಂದಿ ಮೊಟ್ಟೆಗಳನ್ನ ಪರ್ಟಿಕ್ಯುಲರ್ಲಿ ನೀವು ಲೆಂಡರ್ ಪೀಸ್ಗಾಗಿತ್ತು. ಈಸ್ ಎ ವೆಜಿಟೇರಿಯನ್ ಮ್ಯಾನ್, 5 ಸ್ಟಾರ್ನ ತಿನ್ನುವಂಥ ಮನುಷ್ಯ ಅವನು. ಅಲ್ಲಿನ ಯಾವುದೋ ಸೌತೆಕಾಯಿ, ಆ ಸೌತೆಕಾಯಿನ ಹೆಂಗೆ ತೊಳೆದಿದ್ದಾರೋ ಗೊತ್ತಿಲ್ಲ, ಕೆಂಗೇರಿ ಮೂಲಿಗಳಿಗೆ ಬೆಳೆದಿರೋ ಅಂಥ ತಪ್ಪು ತರಕಾರಿ ಇರ್ಬೋದು, ಅದರಿಂದ ಅವನಿಗೆ ಬಂದಿತ್ತು. ಸೊ ಸ್ವೈನ್ ಫ್ಲೂ ಅಂತ ಅಂದರೆ ಅದು ಹಂದಿಯಿಂದ ಮನುಷ್ಯನಿಗೆ ಬಂದಿದೆ, ಬಟ್ ಮಾಂಸ ತಿನ್ನೋದ್ರಿಂದ ಅಲ್ಲ. 100% ಅಂದ್ರೆ ಮಾಂಸ ತಿನ್ನೋದ್ರಿಂದ H1N1 100% ಬರಲ್ಲ. ನೀವೇನೋ ಹೇಳ್ತಾ ಇದ್ರಿ? ಅಲ್ಲ, ಅದು ಸಾಕೋದ್ರಿಂದನಾ ಅಂತ ಕೇಳ್ತಾ ಇದ್ದೆ. ಸಾಕುವವ್ರಿಗೆ ಬರೋದು ಚಾನ್ಸ್ ಅವ್ರಿಗೆ ಬರುತ್ತೆ ಅಂತ. ಓಕೆ, ಈಗ ನೀವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಅವಾಗೆ ಮಾತಾಡ್ತಿದ್ರು. ಈಗ ಸಹಜವಾಗಿ ಬೆಂಗಳೂರು ಅಂತ ಪ್ರದೇಶದಲ್ಲಿ ಸ್ಲಮ್ ಏರಿಯಾಗಳಿದೆ, ಅನೇಕ ಕಡೆಗಳಲ್ಲಿ ಕೊಳಚೆ ಪ್ರದೇಶಗಳು ಇರುವುದನ್ನು ನಾವು ನೋಡ್ತಾ ಇದ್ವಿ. ಈ ಸಾಂಕ್ರಾಮಿಕ ರೋಗಗಳ ಹರಡೋದಕ್ಕೆ ಮತ್ತಷ್ಟು ಜಾಗ ಮಾಡಿಕೊಟ್ಟಂಗಲ್ವಾ? ಅದು ಮಾಡಿಕೊಟ್ಟಂಗೆ, ಬಟ್ ಏನು ಮಾಡ್ಲಿಕ್ಕಾಗತ್ತೆ? ಓನ್ಲಿ ಥಿಂಗ್ ಇಸ್ ಹೈಜೀನ್ ಒಂದೇನೇನೆ. ಬಟ್ ಇಲ್ಲೆಲ್ಲನೂ ನಾವು ಸ್ಲಮ್ ಇರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟೆಲ್ಲ ಹೇಳಲಿಕ್ಕಾಗಲ್ಲ. ದೇ ಹ್ಯಾವ್ ದೇರ್ ಓನ್ ಲೈಫ್ ಸ್ಟೈಲ್ಸ್. ಬಟ್ ನಾನು ನೋಡಿರೋ ಪ್ರಕಾರ, ಮೀನ್ಸ್ ನಾನು ನೋಡಿರೋದು ಮಾತ್ರ ಅಲ್ಲ, ಕೇಳಿರೋ ಪ್ರಕಾರನೂ ಅವ್ರುಗಳಿಗೆ ಯಾವುದೇ ರೀತಿಯಾದ ಡಿಸೀಸಸ್ ಬರೋದು ಭಾಳ ಕಡಿಮೆ. ಅವ್ರಿಗೇನು ಅವ್ರಿಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ. ನಾನು ಹೇಳೋಣ ಅಂತಿದ್ದೆ ಸರ್, ಅವ್ರಿಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಗಾದೆ ಮಾತಿತ್ತು, ಬೀದಿ ಮಕ್ಕಳು ಬೆಳ್ಕೊಂಡೋದು, ಕೋಣೆ ಮಕ್ಕಳು ಕಳ್ತ್ಕೊಂಡೋದು ಅನ್ನೋದು. ದೇ ಆರ್ ಆಲ್ರೆಡಿ ಎಕ್ಸ್ಪೋಸ್ ಟು ದಿಸ್, ಈ ತರ ವೈರಸ್ಗಳಿಗೆ. ಮಣ್ಣಲ್ಲಿ ಗಲೀಜ್ನ ಅಂದ್ರೆ ಗಲೀಜ್ನಾಗ ಇರಿ ಅಂತ ನಾನೇನು ಹೇಳ್ತಾ ಇಲ್ಲ, ಬಟ್ ಸಮ್ಮ ಅವರಿಗೆ ನೋಡಿ, ಅವ್ರು ಹೇಳೋದು ಕರೆಕ್ಟು. ಅವ್ರಿಗೆ ಕಾಯಿಲೆ ಅಲ್ಲೇ ಬೀದಿ ಒಳಗೆ ಕೂತ್ಕೊಂಡು ತಿಂತಾವೆ, ಅವ್ರಿಗೆ ಏನು ಬರಲ್ಲ. ಅದೇ ಭಾಳ 5 ಸ್ಟಾರ್ ಹೋಟ್ಲ ತಿನ್ನೋಂಥವ್ರಿಗೆ ಕಾಯಿಲೆಗಳು ಬರ್ತವೆ. ಹಂಗನ್ಕೊಂಡು ಗಲೀಜಿನಾಗಿ ಅಂತ, ಬಟ್ ಅವ್ರಿಗೆ ಇಮ್ಯುನಿಟಿ ಜಾಸ್ತಿ ಇದೆ. ಇಮ್ಯುನಿಟಿ ಅದು ಏನಾಗುತ್ತೆ ಅಂದರೆ, ನಾವು ತುಂಬ ಕಾಷನ್ ತಗೊಂಡಾಗ ಏನು ಮಾಡ್ತೀವಿ ಅಂದರೆ, ವಿ ಆರ್ ಪ್ಯಾಂಪರಿಂಗ್ ಅವರ್ ಸೆಲ್ಸ್ ಅಂತ. ಸೊ ಆ ಪ್ಯಾಂಪರಿಂಗ್ ಆದಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ, ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್, ನೀವು ಸೋಫಾ ಮೇಲೆ ಕೂತು ಅಭ್ಯಾಸ ಯಾವಾಗ್ಲೂ ಅಂತ ಅಂದರೆ, ಕೆಳಗಡೆ ಕೂತ್ಕೊಳ್ಳಿ ಅಂದ ತಕ್ಷಣನೇ ನಿಮ್ಗೆ ಆಗೋದೇ ಇಲ್ಲ ಕೂತ್ಕೊಳೋದಕ್ಕೆ. ಸೊ ಇನ್ ದ್ಯಾಟ್ ವೇ ಎಲ್ಲರೂ ನಾವು ಫುಲ್ಲು ಕ್ಲೀನಾಗಿ ತಿಂದು ಎಲ್ಲಾದರೂ ಹೊರಗಡೆ ಅನಿವಾರ್ಯವಾಗಿ ಏನಾದರೂ ಒಂದು ಸಲ ತಿನ್ನಬೇಕಾಗತ್ತೆ. ಬೈ ಚಾನ್ಸ್ ಅದೇನಾದ್ರು ಅನ್ಹೈಜೀನ್ ಅಂತ ಅಂದರೆ ನಿಮಗೆ ತುಂಬ ಎಫೆಕ್ಟ್ ಆಗಿಬಿಡುತ್ತೆ ಆವಾಗ ಅದು. ಸೊ ದ್ಯಾಟ್ ಈಸ್ ದ ಮೇಜರ್ ಥಿಂಗ್. ಸೊ ಅದಕ್ಕೆ ನಾವೇನಂತ ಅಂದರೆ, ನಾವು ಆದಷ್ಟು ಏನಂದರೆ ಹೈಜೀನಾಗಿ ಇರೋದ್ರ ಜೊತೆ ಅಲ್ಲಿ ಸ್ವಲ್ಪ ಗೋ ವಿತ್ ನೇಚರ್ ಅಂತ ನಾವು ಹೇಳ್ತೀವಿ. ತುಂಬಾ ಯಾವಾಗ್ಲೂ ಸ್ಯಾನಿಟೈಸರ್ಸ್ ಯೂಸ್ ಮಾಡೋದು, ಯಾವಾಗ್ಲೂ ಆ ಸೆಟ್ ಆಫ್ ಥಿಂಗ್ಸ್ ನೀವು ಮಾಡ್ಕೊಳ್ತಾ ಹೋದರೆ ನಿಮ್ಮ ಇಮ್ಯುನಿಟಿನ ನೀವೇ ಹಾಳು ಮಾಡ್ಕೊತೀರಾ ಅಂತ ಅಂದ್ಬಿಟ್ಟು ಸ್ವಲ್ಪ ಆದಷ್ಟು ನೇಚರ್ ಜೊತೆ ಇರೋದು. ಮತ್ತು ಯಾವಾಗಲೂ ಅಷ್ಟೇ ಆ ಅಡ್ಯಾಪ್ಟಬಿಲಿಟಿ ಅದೇನೇ ನೋಡಿ. ಅದಕ್ಕೆ ಅವ್ರಿಗೇನೂ ಆಗೋದಿಲ್ಲ. ಮಣ್ಣಲ್ಲಿ ಆಡ್ತಾ ಇರ್ತಾರೆ ಅಂತ ನಾವು ಹೇಳ್ತೀವಿ. ಮಣ್ಣಲ್ಲಿರುವಂಥದ್ದು ಕ್ರಿಮಿಗಳಿಗೆಲ್ಲ ಅದೇನಂತ ಅಂದರೆ ಅದು ಹತ್ರ ಬರದೇ ಇರೋಂಗೆ ಈ ಬಾಡಿಯಲ್ಲಿರೋ ಸಿಸ್ಟಮು ಆ್ಯಂಟಿಬಾಡೀಸ್ನ ಆವಾಗಲೇ ಡೆವಲಪ್ ಮಾಡಿ ಏನಾಗುತ್ತೆ, ದೇ ವುಡ್ ಬಿಕಮ್ ಸ್ಟ್ರಾಂಗ್. 1 ದಿನ 2 ದಿನ ನೆಗಡಿ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಸರಿ ಆಗಿಬಿಡ್ತಾರೆ, ಆಮೇಲೆ ಏನು ಮತ್ತೆ ಇರಲ್ಲ. ಬಟ್ ಇಲ್ಲಿ ನೆಗಡಿಗೇನೆ 1 ವಾರ 3 ಟೈಮ್ ಮೆಡಿಸನ್ ತೊಗೊಂಡವರು ಅಗೇನ್ ದೇ ಆರ್ ಪ್ರೋನ್ ಟು ಇಟ್. ಆ ಬಾಡಿ ಅಡ್ಜಸ್ಟ್ ಆಗಿಬಿಡುತ್ತೆ ಆ ಥರ ವಿಷಯಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ನಾವು ಆದಷ್ಟು ಫಸ್ಟ್ ಸ್ವಲ್ಪ ಇಮ್ಯುನಿಟಿ ಬಿಲ್ಡ್ ಮಾಡೋದಕ್ಕೆ ನಾವು ಆಪ್ಷನ್ ಕೊಡಬೇಕು. ಆವಾಗ ಅದು ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಸ್ಟಾರ್ಟಿಂಗಿಂದನೇ ತುಂಬ ಕೇರ್ ತೊಗೊತೀವಿ ನಾವು, ಇಲ್ಲ ಅಂತ ಅಲ್ಲ. ಆ ಕೇರ್ ಜಾಸ್ತಿ ತೊಗೊಂಡಾಗ ಏನಾಗ್ಬಿಡುತ್ತೆ ಅಂದರೆ ವಿ ಆರ್ ನಾಟ್ ಅದ್ರ ಜೊತೆ ಭಯ ಬರೋದಕ್ಕೂ ಶುರುವಾಗುತ್ತೆ. ಅನ್ನೆಸೆಸರಿ ಆಂಟಿಬಯೋಟಿಕ್ ನಮ್ಮಲ್ಲಿ ಪ್ರಾಕ್ಟೀಷನರ್ಸ್ ಅದೇ ಪ್ರಶ್ನೆಗೆ ಬರ್ತಾ ಇದೆ, ಈ ಆಂಟಿಬಯೋಟಿಕ್ ತೆಗೆದುಕೊಳ್ಳೋದು ಇಲ್ಲ, ಅದರಿಂದ ಅನುಕೂಲ ಆಗಲ್ಲ. ಇನ್ನ ಡ್ರಗ್ ರೆಸಿಸ್ಟೆನ್ಸ್ ಅಂತೀವಿ, ಲಿವರ್ಗೆ ಏನೆಲ್ಲ ಸಮಸ್ಯೆಗಳು, ಡೆಫಿನೆಟ್ಲಿ ಕಿಡ್ನಿ ಲಿವರ್ ಇದ್ರ ಮೇಲೆ ಸೈಡ್ ಎಫೆಕ್ಟ್ ಇರ್ತವೆ. ಅದರಿಂದ ಏನು ಉಪಯೋಗ ಇಲ್ಲ. ಅನ್ನೆಸೆಸರಿ ಆಂಟಿಬಯೋಟಿಕ್ಸು ಅದಷ್ಟೇ ಅಲ್ಲ, ಈ ಆಂಟಿಬಯೋಟಿಕ್ಸ್ ನೀವು ಯೂಸ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಯಾವಾಗ ನಮ್ಗೆ ಆ ಆಂಟಿಬಯೋಟಿಕ್ಸ್ ಬೇಕು ಅಂದಾಗ ವರ್ಕ್ ಆಗಲ್ಲ.
ಡ್ರಗ್ ರೆಸಿಸ್ಟೆನ್ಸ್ ಅಂತೀವಿ ನಾವು. ಆಲ್ರೆಡಿ ಬ್ಯಾಕ್ಟೀರಿಯಾ ಅದನ್ನು ತಿನ್ಕೊಂಡು ಅವು ಪಳ್ಕೊಂಡ್ಬಿಡ್ತವೆ, ಅದನ್ನೇ ಡ್ರಗ್ ರೆಸಿಸ್ಟೆನ್ಸ್ ಅನ್ನೋದು. ಸೊ ಆಂಟಿಬಯೋಟಿಕ್ಸ್ ಹ್ಯಾವ್ ಗಾಟ್ ನೋ ರೋಲ್ ಎಕ್ಸೆಪ್ಟ್ ನೆಕ್ಸ್ಟ್ ಕಾಂಪ್ಲಿಕೇಶನ್ ನ್ಯೂಮೋನಿಯಾ, ಸೂಪರ್ ಆಡೆಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತೀವಿ ನಾವು. ಈ ವೈರಸ್ ಏನು ಲಂಗ್ಸ್ ಹೋದ್ರೆ ಬ್ಯಾಕ್ಟೀರಿಯಾ ಓವರ್ಟೇಕ್ ಮಾಡ್ತವೆ, ಅವಾಗ ಅವರು ICU ಟ್ರೀಟ್ಮೆಂಟು, ವೆಂಟಿಲೇಟರ್ ಟ್ರೀಟ್ಮೆಂಟು, ಹೈಯರ್ ಆಂಟಿಬಯೋಟಿಕ್ಸ್ ಎಲ್ಲ ಅವ ಬೇಕಾಗುತ್ತೆ. ಬಟ್ ಸಿಂಪಲ್ ವೈರಲ್ ಡಿಸೀಸ್ಗೆ ಆಂಟಿಬಯೋಟಿಕ್ಸ್ ಹ್ಯಾವ್ ಗಾಟ್ ನೋ ರೋಲ್. ಈ H1N1 ಬಂದು ಹೋದ ನಂತರ ದೀರ್ಘಕಾಲದ ಆಯಾಸ ಮತ್ತು ದೀರ್ಘಕಾಲದ ಶ್ವಾಸಕೋಶ ತೊಂದರೆಗಳು ಏನಾದರೂ ಕಾಣಿಸ್ಕೊಳ್ತಾರೆ? ಇಲ್ಲ, ಡೆಫಿನೆಟ್ಲಿ ಇಟ್ಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ, ಬರ್ತದೆ ಹೊರಟೋಗುತ್ತೆ. ಅಂದ್ರೆ ಈಗ ಪುನರಪಿ ಒಬ್ಬ ವ್ಯಕ್ತಿಗೆ H1N1 ಬಂದು ಗುಣಮುಖರಾದ ನಂತರ ಮತ್ತೆ ವಾಪಸ್ ಬರುವ ಸಾಧ್ಯತೆ ಇರುತ್ತೆ? ಡೆಫಿನೆಟ್ಲಿ ಇನ್ನೊಂದು ಯಾವುದೋ ಸ್ಟ್ರೈನ್ ಇರುತ್ತೆ. ಅದು ಈ H1N1 ಏನು ಇವಾಗ ಎಕ್ಸ್ಪೋಸ್ ಆಗಿ ಅವನು ರಿಕವರಿ ಆಗಿರ್ತಾನೆ, ಒಂದು ತಿಂಗಳಾದ್ಮೇಲೆ ಆ ಬರೋ ವೈರಸ್ಸು ಆ H1N1 ಬೇರೆ ವೆರೈಟಿ ಇರುತ್ತೆ, ಮ್ಯೂಟೇಟೆಡ್, ನಾವು ಸಬ್ ಟೈಪ್ಸ್ ಅಂತೀವಿ ನಾವು, ಹಂಗಿರ್ಬೋದು. ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಸೊ ಹಂಗಾಗಿ ಒಂದ್ಸರಿ ನೆಗಡಿ ಬಂದ್ಬಿಟ್ಟ ಅಂದ್ರೆ ತಿರುಗಿ ಬರಲ್ಲ, ಹಂಗಿಲ್ಲ. ಸ್ಮಾಲ್ ಪಾಕ್ಸ್ ನೋಡಿ, ಒಂದ್ಸಾರಿ ಬಂದವನಿಗೆ ಜೀವನ ಪರ್ಯಂತ ಬರಲ್ಲ. ಒಂದ್ಸಾರಿ ಬಂದ್ರೆ ಯಾರು ಉಳ್ಕೊಂಡ್ರೋ ಎಲ್ಲ ಪಾಕ್ಸ್ ಮಾರ್ಕ್ಸ್ ಬರೋದಿಲ್ಲ. ಸ್ಮಾಲ್ ಪಾಕ್ಸ್ ನಲ್ಲಿ ಯಾರು ಸತ್ತೋದ್ರು, ಯಾರು ಉಳ್ಕೊಂಡ್ರು ಅಥವಾ ಯಾರು ವ್ಯಾಕ್ಸಿನ್ ತಗೊಂಡ್ರೋ ಎರಡನೇ ಸಾರಿ ಅವ್ರಿಗೆ ಬರಲೇ ಇಲ್ಲ. ದಟ್ ಇಸ್ ಎ ಡಿಫ್ರೆಂಟ್ ಟೈಪ್ ಆಫ್ ವೈರಸ್. ಇದು ಹಂಗಲ್ಲ, ಇದು ರೂಪಾಂತರ ಆಗಿ ಬರ್ತಾನೆ ಇರ್ತದೆ. ಅದಕ್ಕೆ ಜನಗಳಿಗೂ ಅಭ್ಯಾಸ ಆಗ್ಬಿಡುತ್ತೆ, ನೆಗಡಿ ಬಂದ್ರೆ ಒಂದಷ್ಟು ಕಷಾಯ ಕುಡಿತಾರೆ, ಟೀ ಕುಡಿತಾರೆ, ಕಾಫಿ ಕುಡಿತಾರೆ, ಸರಿ ಹೋಯ್ತು ಬಿಡು ಅಂತ ಸುಮ್ಮನೆ ಇರ್ತಾರೆ. ಏನಂದ್ರೆ ದಯವಿಟ್ಟು ಬಿಸಿ ಆಹಾರವನ್ನು ನಿಮ್ಮ ಮಕ್ಕಳಿಗೆ ಬಿಸಿ ಕುಡಿಲಿಕ್ಕೆ ಕೊಡಿ, ಬಿಸಿ ಆಹಾರ ತಿನ್ನಿ. ಅಳಸಿದ ಆಹಾರಗಳನ್ನ ಆದಷ್ಟು ಇವತ್ತು ಮಾಡಿಟ್ಟಿದ್ದ ಫ್ರಿಜ್ನಲ್ಲಿ ಇಟ್ಟಿದ್ದನ್ನ ಬಿಸಿ ಮಾಡಿಕೊಡೋದು ಇವೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ. ಆದಷ್ಟು ಫ್ರೆಶ್ ಫುಡ್, ಬಿಸಿ ಹಣ್ಣುಗಳು, ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ನ್ಯಾಚುರಲ್ ವಿಟಮಿನ್ಸ್ ಇರುತ್ತೆ. B12, ಬಾಯ್ಲ್ಡ್ ಎಗ್, ಅವರೇ ಹೇಳ್ದಂಗೆ ಆನೆಟ್ಲಿ ಐ ವಿಲ್ ಟೆಲ್ ಯು, ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಮಕ್ಕಳ ಹೊಟ್ಟೆ. ಅದು ಬಾಯ್ಲ್ಡ್ ಎಗ್. ಅದರೊಳಗಾಗಿ ದಯವಿಟ್ಟು ಒಂದು ಕ್ಲಾರಿಫಿಕೇಶನ್, ಭಂಡಾರ ಒಳಗಡೆ ಇರುತ್ತಲ್ಲ ಅದನ್ನು ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ದೀರಿ, ಇಲ್ಲ. ಅದರೊಳಗೆ ಇರೋದು ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ. ಸೊ ಆದ್ರಿಂದ ದಯವಿಟ್ಟು ಬೇಯಿಸಿದ ಮೊಟ್ಟೆಯನ್ನು ನಿಮ್ಮ ಮಕ್ಕಳಿಗೂ ಕೊಡಿ, ನೀವು ತಿನ್ನಿ. ಸೊ ಹಂಗಾಗಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೇಡಮ್, ಆಹಾರದ ಬಗ್ಗೆ ಆಯ್ತು, ಈಗ ದೈಹಿಕ ಕಸರತ್ತಿನ ಬಗ್ಗೆನೂ ಪ್ರಶ್ನೆ ಬರುತ್ತೆ. H1N1 ಎಲ್ಲ ಬಂದಾಗ ಎಷ್ಟು ಮುಖ್ಯ ಆಗುತ್ತದು? ಅದು ನಮ್ಮ ಡೈಲಿ ರುಟೀನ್ ನಾವು ಮಾಡ್ಕೊಂಡಿದ್ರೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು, ಅದು ಒಳ್ಳೇದು. H1N1 ಅಂದ್ರೆ ನಾನು ಹಂಗೆ ನಿಮ್ಮನ್ನು ಕೇಳ್ತಾ ಇದ್ದೀನಿ, H1N1 ಮತ್ತೊಂದು ರೋಗಕ್ಕೆ ಏನಾದರೂ ಎಡೆ ಮಾಡಿಕೊಡುವಂಥ ಸಾಧ್ಯತೆಗಳಿರುತ್ತೆ? ಬೇರೆ ಯಾವುದಾದ್ರೂ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಬೇರೆ ಬೇರೆ ದೀರ್ಘ ಹೊಡೆತ ಕೊಡುವಂಥ ಕಾಯಿಲೆಗಳೇನಾದರೂ? ಅದು ಆ್ಯಕ್ಚುಲಿ ಟಿಲ್ ನಾವು ಆ ಥರದ್ದು ಯಾವುದು ಕಂಡು ಬಂದಿಲ್ಲ. ಬಟ್ ಏನಂತ ಅಂದರೆ ಸೇಮ್ ಅದೇನೆ ಸರ್. ಇವಾಗ ನೋಡಿ, ನಾವು ಏನಕ್ಕೆ ಮನೆ ಮದ್ದು ಅಂತ ಹೇಳ್ತೀವಿ ಅಂತ ಅಂದರೆ, ಅದನ್ನು ನೀವು ತಗೊಂಡ್ರೆ ನಿಮಗೆ ಆ ಮನೆ ಮದ್ದಲ್ಲಿ ಏನಾಗುತ್ತೆ ಅಂದರೆ ಸೈಡ್ ಎಫೆಕ್ಟ್ಸ್ ಇರಲ್ಲ. ಇವಾಗ ಆ ಟೈಮ್ಗೋಸ್ಕರ ಆ್ಯಂಟಿಬಯೋಟಿಕ್ ಸರ್ ಹೇಳ್ದಂಗೆ ಅದು ಇಮಿಡಿಯೇಟ್ ಆಗಿ ನಿಮ್ಗೆ ಅದು ಸ್ವಲ್ಪ ಸೂತಿಂಗ್ ಎಫೆಕ್ಟ್ ಕೊಡ್ಬೋದು. ಆದರೆ ಆ್ಯಂಟಿಬಯೋಟಿಕ್ ತಗೊಂಡ ತಕ್ಷಣ ಅದು ಬೇರೆ ರಿಯಾಕ್ಷನ್ ಆಗುತ್ತೆ. ಅದು ದ ಡಿಫ್ರೆನ್ಸ್ ಬಿಟ್ವೀನ್ ಆಯುರ್ವೇದ ಆ್ಯಂಡ್ ಅಲೋಪತಿ ಇದು ಒಂದೇನೆ. ಏನಂದರೆ ಬೇಡದೇ ಇರೋದು ತಗೊಂಡ ತಕ್ಷಣ ನಿಮ್ಗೆ ಗೊತ್ತಿಲ್ಲದೇನೆ, ವಿತೌಟ್ ನಾಲೆಜ್ ಆಫ್ ದಟ್, ಬೀಯಿಂಗ್ ಇಗ್ನೊರೆಂಟ್, ಏನೋ ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗಿ, ಸುಮಾರು ಜನ ಮೆಡಿಕಲ್ ಸ್ಟೋರ್ಗೆ ಹೋಗಿ ತೊಗೊಳ್ಳೋರಿದ್ದಾರೆ. ಸೊ ಆ ಥರ ತೊಗೊಂಡ್ಬಿಟ್ಟು ಏನಂದರೆ H1N1 ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾ ಬರ್ತಾರೆ. ಬಟ್ ದಟ್ ಇಸ್ ನಾಟ್ ದ ರೀಸನ್. ಅದನ್ನ ಮೆಡಿಕಲ್ ಸ್ಟೋರ್ ಅವ್ನು ಏನಂದರೆ ಆ ಮೊಮೆಂಟ್ಗೆ ಏನಾಗ್ಬೋದು ಆ ಥರದ್ದೇನೋ ಒಂದು ಕೊಟ್ಟಿರ್ತಾರೆ. ಸೊ ದೋಸ್ ಆರ್ ದ ರೀಸನ್ಸ್ ಇದಕ್ಕೆ. ಅದು ಬಿಟ್ಟು H1 ಈವರೆಗೂ H1N1 ಯಾವುದೂ ದೊಡ್ಡದೇನು ಲೀಡ್ ಆಗಿಲ್ಲ ನಂಗೆ ಗೊತ್ತಿರೋ ಪ್ರಕಾರ. ಇಲ್ಲ, ಡಿಸೀಸ್ನಾಗ ಎರಡು ವೆರೈಟಿ, ಕಮ್ಯುನಿಕೇಬಲ್ ಆ್ಯಂಡ್ ನಾನ್ ಕಮ್ಯುನಿಕೇಬಲ್. ಈ ಸರಿ ಕಮ್ಯುನಿಕೇಬಲ್ ಡಿಸೀಸಸ್ನಾಗೆ ಆ ಥರ ನೆಕ್ಸ್ಟ್ ಕಾಯಿಲೆ ಬರಲ್ಲ. ಅದೇ ನಾನ್ ಕಮ್ಯುನಿಕೇಬಲ್, ಇವಾಗ BP ಇದೆ, BP-ಯಿಂದ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಡಯಾಬಿಟಿಸ್ನಿಂದ ಕಣ್ಣು ಹೋಗ್ಬೋದು, ಕಿಡ್ನಿ ಹೋಗ್ಬೋದು. ಬಟ್ ಇವೆಲ್ಲ ಹಂಗಾಗಲ್ಲ, ಬಂತು ಹೋಯ್ತು ಅಷ್ಟೇ. ಅದು ಇದು ಬಂದಿದ್ದಕ್ಕೆ ಅವನಿಗೆ ಶುಗರ್ ಶುರುವಾಯ್ತಾ? ಇಲ್ಲ, ಹಂಗಿಲ್ಲ. H1N1 ರಿಕವರಿ ಆದ, ಅಯ್ಯೋ ಪಾಪ ಡಯಾಬಿಟಿಸ್ ಬಂದ್ಬಿಡ್ತು ಅವನಿಗೆ, ಆ ಥರ ಇಲ್ಲ. ಈಗ ನೀವು ಅವಾಗಲೇ ಮಾತನಾಡ್ತಾ ಇದ್ದೀವಿ, ಕೊರೋನಾ ಬಂತು, ಕೊರೋನಾ ವ್ಯಾಕ್ಸಿನ್ ತೆಗೆದುಕೊಂಡಿದ್ದಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ. ಇದೊಂದು ತಪ್ಪು ಕಲ್ಪನೆನೋ ಅಥವಾ? ಡೆಫಿನೆಟ್ಲಿ ತಪ್ಪು ಕಲ್ಪನೆ. ಬಟ್ ಎನಿವೆ ಆ ಪರ್ಟಿಕ್ಯುಲರ್ ವೈರಸ್ಗೆ ಕೋವಿಡ್ನಿಂದ ರಿಕವರಿ ಆದವರಿಗೆ ಕ್ಲಾಟಿಂಗ್ ಮೆಕ್ಯಾನಿಸಮ್ ಅಂತೀವಿ, ಬ್ಲಡ್ ಕ್ಲಾಟ್ ಆಗಬೇಕಲ್ಲ, ಅದರೊಳಗೆ ಏರುಪೇರಾಗಿ ತುಂಬಾ ಜನಕ್ಕೆ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಯಿತು ಅಂತ ಸ್ಟ್ಯಾಟಿಸ್ಟಿಕ್ಸ್ ಬಂತು. ಬಟ್ ಅದನ್ನ ಕನ್ಫ್ಯೂಸ್ ಮಾಡಿಕೊಂಡು ವ್ಯಾಕ್ಸಿನ್ ತಗೊಂಡವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಅಂದರು. ಅದು ತಪ್ಪು
ತಿಳುವಳಿಕೆ ಆಯಿತು. ಇನ್ನೊಂದು ನಾನು ಕೇಳ್ಪಟ್ಟೆ ಸರ್, ಈ H1N1 ತೀವ್ರ ಉರಿಯೂತ ಆಗುತ್ತೆ ದೇಹದಲ್ಲಿ, ಅದಕ್ಕೆ CRP ಮಾಡಿಸ್ಬೇಕಾ, CBC ಮಾಡಿಸ್ಬೇಕಾ, ಎಲ್ಲ ಗೊಂದಲಗಳು ಇರುತ್ತಲ್ಲ ಅವ್ರಿಗೆ? ಇಲ್ಲ, H1N1 ಒಳಗೆ ಆ ರೀತಿ ಇಲ್ಲ. ಇವನ್ ಗ್ಯಾಸ್ಟ್ರೈಟಿಸ್ ಕಡಿಮೆ, ಪ್ಯೂರ್ಲಿ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್. ಮ್ಯಾಕ್ಸಿಮಮ್ ಕಾಂಪ್ಲಿಕೇಶನ್ ಅಂದ್ರೆ ನ್ಯೂಮೋನಿಯಾ ಆಗ್ಬೋದು, ಬೇರೆ ಉರಿಯೂತ ಇವೆಲ್ಲ ಇಲ್ಲ. H1N1 ಅಲ್ಲ, ಆಗಲ್ಲ ಆ ಥರದ ಸಮಸ್ಯೆ ಇಲ್ಲ. ಮೇಡಮ್, ಸರ್ಕಾರದ ಜವಾಬ್ದಾರಿ, UT ಖಾದರ್ ಮಾತುಗಳನ್ನು ಕೇಳಿಸ್ಕೊಂಡ್ರಿ, ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ, ಏನು ಮಾಡ್ಬೋದು? ಅದಕ್ಕೆ ಮುಂಚೆ ನಾನು ಎಸ್ಪೆಷಲಿ ಈ ವೈರಸ್ದು ಹೌ ಬಾಡಿ ರಿಯಾಕ್ಟ್ಸ್ ಅನ್ನೋದನ್ನ ಒಂದು ಹೇಳ್ತೀನಿ. ಇವಾಗ ಬಾಡಿ ಇಸ್ ಲೈಕ್ ಅ ಮೆಡಿಕಲ್ ಸ್ಟೋರ್. ನಮ್ಮ ಬಾಡಿ ಎಲ್ಲದು ಯಾವ ರೀತಿಗೆ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅಥವಾ ಮೆಡಿಸನ್ ಕೊಡಬೇಕು ಅಂದ್ಬಿಟ್ಟು ಇಟ್ ಈಸ್ ಇನ್ಬಿಲ್ಟ್. ಸೊ ಆವಾಗ ಏನಾಗುತ್ತೆ, ನಾನು ಐ ವಾಸ್ ಮೆನ್ಷನಿಂಗ್ ಪೈರೋಜನ್ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ನಿಮಗೆ ಹೇಳಿದೆ. ಅದು ಏನಂತ ಅಂದರೆ ಇಟ್ ಇಸ್ ಕ್ವೈಟ್ ಸ್ಟ್ರಾಂಗ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದು ರಿಲೀಸ್ ಆದ ತಕ್ಷಣ ಬಾಡಿ ಟೆಂಪ್ರೇಚರ್ ತುಂಬ ಹೈ ಆಗೋದು ಸಿಂಪ್ಟಮ್ಸ್ ಆಗುತ್ತೆ. ಸೊ ಆ ಒಂದು ಸಿಂಪ್ಟಮ್ಸಲ್ಲಿ ಏನಾಗುತ್ತೆ, ಇವ್ರು ಸಡನ್ ಪ್ಯಾನಿಕ್ ಆದಾಗ ಎಗೇನ್ ಡ್ಯೂ ಟು ದೇರ್ ಸ್ಟ್ರೆಸ್ ಲೆವೆಲ್ ಎಲ್ಲನೂ ಬಾಡಿ ಆ ಥರ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಆ ಥರ ರಿಯಾಕ್ಟ್ ಆದಾಗ ಅದರ್ ಥಿಂಗ್ಸ್ ಆ್ಯಂಡ್ ಆಲ್ ಓಪನ್ ಅಪ್ ಎಲ್ಲನೂ. ಆಮೇಲೆ ನೀವು ಹೇಳಿದ್ರಿ ಇಲ್ಲಿ ಬೆಂಗಳೂರಲ್ಲೇ ಯಾಕೆ ಇಷ್ಟು ಕೇಸು, ಬೆಂಗಳೂರಲ್ಲಿ ಸ್ವಲ್ಪ ಆದ ತಕ್ಷಣ ಡಾಕ್ಟರ್ ಹತ್ರ ಓಡೋಗ್ತಾರೆ, ಬೇರೆ ಕಡೆ ಹಾಗೆಲ್ಲ ಮಾಡೋದಿಲ್ಲ. ಅವರು ಸ್ವಲ್ಪ ಒಂದೆರಡು ದಿನ ನೋಡೋಣ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಇವ್ರು ಸ್ವಲ್ಪ ಒಂಚೂರು ಆದ ತಕ್ಷಣ ಹೋಗಿರೋದ್ರಿಂದ ಕೇಸಸ್ ಜಾಸ್ತಿ ಅಂತ. ಕಮಿಂಗ್ ಬ್ಯಾಕ್ ಟು ಸರ್ಕಾರದ ಹೊಣೆಗಾರಿಕೆ ಅಂತ ಅಂದರೆ, ನಾವು ವಿ ಹ್ಯಾವ್ ಅ ಗುಡ್ ರೆಸ್ಪಾನ್ಸಿಬಲ್ ಮಿನಿಸ್ಟರ್. ಹಂಗೆ ನೋಡ್ಬೇಕಂದ್ರೆ ಖಾದರ್ ಸರ್ ಅವರು ವಾಟ್ ಎವರ್ ಹಿ ಟೇಕ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅನೇಕ ತಾಲೂಕು ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಸಿಕ್ಕಾಪಟ್ಟೆ ಇದೆ ಅಂತ, ದೊಡ್ಡ ಮಟ್ಟದ ಅದೆಲ್ಲ ಸ್ವಲ್ಪ ಒಂಚೂರು ಅದು ಸರ್ಕಾರ ನೋಡಲೇಬೇಕಾಗುತ್ತೆ ಸರ್. ಇವಾಗ ಅವರು ಆ ಜವಾಬ್ದಾರಿ ಏನಂತ ಅಂದರೆ, ಏಕೆಂತಂದರೆ ಎಲ್ಲರಿಗೂ ಪೇ ಮಾಡಿ ಹೋಗೋದಕ್ಕೆ ಅದೆಲ್ಲನೂ ಕಷ್ಟ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಏನಂತ ಅಂದರೆ ಎಲ್ಲ ಕಡೆ ಸರ್ಕಾರದ ಜವಾಬ್ದಾರಿ ಅಂದರೆ, ಒಂದು ನಾವು ಮುಂಚೆ ಮಾತಾಡ್ದಂಗೆ ಅಲ್ಲಿ ವೈದ್ಯಕೀಯ ತಪಾಸಣೆಗಳು ಸ್ವಲ್ಪ ಫ್ರೀಯಾಗಿ ಮಾಡಿಕೊಟ್ರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಅದು ಒಂದು. ಅದ್ರ ಜೊತೆಯಲ್ಲಿ ಈ ಇಮಿಡಿಯೇಟ್ ನಮಗೆ ಏನು ಸೊಲ್ಯೂಷನ್ ಅಂತ ಹೇಳ್ತೀವಿ, ಮೆಡಿಸಿನ್ಸು ಅವೆಲ್ಲನೂ ಆದಷ್ಟು ಅದು ಅವೈಲೇಬಲ್ ಮಾಡಿ, ಇವೆರಡು ಮಾಡಿಕೊಂಡ್ರೆ ಸರ್ಕಾರದಿಂದ ಅದು ತುಂಬ ಜನರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಕ್ಕೆ. ನಾನು ಆ ಪ್ರಶ್ನೆ ನಿಮ್ಮಿಂದ ಉತ್ತರ ತೆಗೆದುಕೊಳ್ತೇನೆ. ಈ ದೀರ್ಘಕಾಲದ ಶ್ವಾಸಕೋಶದ ದೌರ್ಬಲ್ಯಗಳೇನಾದರೂ ಇದರಿಂದ ಆಗುತ್ತೆ H1N1? ಇಲ್ಲ, ಆಗಲ್ಲ. ಅಕಸ್ಮಾತ್ ಆಗೋದಾದ್ರೆ ಮುನ್ನೆಚ್ಚರಿಕೆ ಹೆಂಗೆ ತೆಗೆದುಕೊಳ್ಬೇಕು? ಇಲ್ಲ, ಅದು ಆದಾಗ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ತಗೋಬೇಕು. ಓಕೆ. ಉಸಿರಾಟದ ಕಷ್ಟ ಆಗಿ ಎಲ್ಲೋ ಆಕ್ಸಿಜನ್ ರಿಕ್ವೈರ್ಮೆಂಟು ಅಥವಾ ತುಟಿಗಳೆಲ್ಲ ಬ್ಲೂ ಆದಾಗೆ ಸೈನೋಸಿಸ್ ಅಂತೀವಿ ನಾವು. ಅಂಥ ಟೈಮ್ನಾಗೆ ನೀವು ಇನ್ಪೇಷಂಟ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಕ್ವಾಲಿಫೈಡ್ ಡಾಕ್ಟರ್ ಟ್ರೀಟ್ ಮಾಡಬೇಕಾಗುತ್ತೆ. ಅಲ್ಲಿ ನಮ್ಮ ಅಲೋಪತಿ ಇಟ್ ವರ್ಕ್ಸ್. ಎಲ್ಲೋ ಒಂದು ಕಡೆ ಆಯುರ್ವೇದನೂ ಒಳ್ಳೆ ಸಿಸ್ಟಮ್, ವಿ ಡೋಂಟ್ ಸೇ. ಸೊ ಅದು ಕೂಡ ಗುಡ್ ಸಿಸ್ಟಮ್ಮೇ. ಬಟ್ ಅಂಥ ಟೈಮ್ನಾಗೆ ಡೆಫಿನೆಟ್ಲಿ ರಿಕ್ವೈರ್ಸ್ ಏನ್ ICU ಟ್ರೀಟ್ಮೆಂಟು. ಅದರಿಂದ ರಿಕವರಿ ಆದಮೇಲೆ ಮತ್ತೇನು ಲಂಗ್ಸ್ ವೀಕ್ ಆಗೋದು ಅದೆಲ್ಲ ಆಗಲ್ಲ. ಅದು ಕೆಳಗಡೆ ಬಂದ ಮೀನ್ಸ್ ಲೋವರ್ ರೆಸ್ಪಿರೇಟರಿಗೆ ಆದಾಗ ಆ ಥರ ಉಸಿರಾಟದ ತೊಂದರೆ ಎಲ್ಲ ಆಗೋದು, ನಿಮೋನಿಯಾ ಅಟ್ಯಾಕ್. ಸರ್, ಈಗ ಕೆಲವೊಂದಿಷ್ಟು ಬಾರಿ RT-PCR ಟೆಸ್ಟ್ ಮಾಡಿಸಿದಾಗ ನಾವು ಅಲ್ಲಿ ನೆಗೆಟಿವ್ ಬಂದಾಗಲೂ ಕೂಡ ಕೆಲವೊಂದಿಷ್ಟು ಜನರಲ್ಲಿ ಲಕ್ಷಣಗಳು ಕಂಡು ಬರುತ್ತಲ್ಲ, ಅದು ಎಲ್ಲ ಸಾರಿ ಲ್ಯಾಬ್ ರಿಪೋರ್ಟ್ಗಳು ಪಾಸಿಟಿವ್ ಬರೋದಿಲ್ಲ. ಓಕೆ. ಸಮ್ ಎರರ್ ಇರ್ಬೋದು ಅಥವಾ ಸಮ್ ಟೆಕ್ನಿಕಲ್ ಫಾಲ್ಟ್ ಇರ್ಬೋದು, ಇದೆಲ್ಲ. ಇನ್ನೊಂದು ಪೈರೋಜನ್ಸ್. ಈ ಭಾಳ ಜನ ನಮ್ಮನ್ನು ಕೇಳೋದು ಜ್ವರ ಬರೋದು ಒಳ್ಳೇದೋ ಅಲ್ವಾ ಅಂತ. ಪೈರೋಜನ್ಸ್ ಅಂದರೆ ಜ್ವರ ತರ್ತಕ್ಕಂಥ ಎಲಿಮೆಂಟ್ಸ್ನ ನಾವು ಪೈರೋಜನ್ಸ್ ಅಂತೀವಿ. ಆ್ಯಕ್ಚುಲಿ ಪೈರೋಜನ್ ಜ್ವರ ಬಂದರೆ ಆ ವಾತಾವರಣದಲ್ಲಿ ವೈರಸ್ ಮಲ್ಟಿಪ್ಲೈ ಆಗಲ್ಲ, ಸತ್ತೋಗ್ತದೆ. ಅದಕ್ಕೆ ಭಾಳ ಜನ ಹೇಳ್ತಾರೆ ಜ್ವರ ಬಂದಿದ್ದನ್ನು ಟ್ರೀಟ್ ಮಾಡೋಕ್ಕೆ ಹೋಗಬೇಡಿ. ಏನಂದರೆ ಮಕ್ಕಳಿಗೆ ತುಂಬ 1-4 ಆದರೆ ಫಿಟ್ಸ್ ಬಂದ್ಬಿಡುತ್ತೆ, ಅದಕ್ಕೆ ತ್ಯಾವದ ಬಟ್ಟೆ ಮಾಡಿ ಒರೆಸಿ. ಬಟ್ ಜ್ವರನ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ, ಅದರಿಂದನೇ ವೈರಸ್ಗಳು ಸತ್ತೋಗಿ ನಿಮ್ಮ ದೇಹ ಬೇಗ ರಿಕವರಿ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಸೈನ್ಸಲ್ಲಿ. ಸೊ ಅದರಿಂದ ಎನಿವೆ ಇದು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂತೂ H1N1ನಲ್ಲಿ ಇಲ್ಲ. ಎಸ್. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಸರ್ಕಾರದ ಸಿದ್ಧತೆಗಳ ಬಗ್ಗೆ ಮಾತನಾಡೋದಾದರೆ ಸರ್ಕಾರ ಏನು ಸಿದ್ಧತೆ ಮಾಡ್ಕೊಳ್ಬೇಕು ಅಂತೇಳಿ? ಮೊದಲನೇ ಸಿದ್ಧತೆ ದಯವಿಟ್ಟು ಹೇಳ್ತೀನಿ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದೇ ರೆಫರಲ್ ಹಾಸ್ಪಿಟ್ಲ್, ವಿಕ್ಟೋರಿಯಾ ಹಾಸ್ಪಿಟ್ಲು. ಅಲ್ಲಿ 100 ಬೆಡ್ಗಿಂತಲೂ ಜಾಸ್ತಿ ICU ಇಲ್ಲ. ನಮ್ಮ ಮನವಿ ಇಲ್ಲೇನು ICU ಬರಲ್ಲ. ಕೊರೋನಾ ಟೈಮ್ನಲ್ಲಿ ಇದನ್ನು ನಾವು ಫೇಸ್ ಮಾಡಿದ್ದೀವಿ. ಪ್ರತಿ 78 ಮೆಡಿಕಲ್ ಕಾಲೇಜ್ ಇವತ್ತು ಕರ್ನಾಟಕದಲ್ಲಿ. ನಾನು ಓದೋ 4 ಮೆಡಿಕಲ್ ಕಾಲೇಜ್. ಪ್ರತಿ ಮೆಡಿಕಲ್ ಕಾಲೇಜು ರೆಸ್ಪಾನ್ಸಿಬಿಲಿಟಿ 100 ICU ಬೆಡ್ಸ್ ಇರಬೇಕು. ವಿಕ್ಟೋರಿಯಾ ಬೋರಿಂಗ್ ಹಾಸ್ಪಿಟ್ಲ್ ಸಪರೇಟ್ ಮೆಡಿಕಲ್ ಕಾಲೇಜ್ ಆಗಿದೆ. ದಯವಿಟ್ಟು ನಮ್ಮಲ್ಲಿ ಬಹಳ ಕಷ್ಟ ಅಂದರೆ ICU.
ಎರಡನೇದು ಖಾದರ್ ಸಾಹೇಬ್ರ ಹತ್ರ ಒಂದು ಮನವಿ, ದಯವಿಟ್ಟು ಒಂದು ಜಯದೇವ ನಮ್ಮ ಕರ್ನಾಟಕಕ್ಕೆ ಸಾಕಾಗಲ್ಲ. ಕೆಂಪೇಗೌಡರು 4 ಗೋಪುರ ಕಟ್ಟಿಸಿದಂಗೆ 4 ಜಯದೇವ, 4 ಕಿದ್ವಾಯಿ, 4 ನಿಮ್ಮೆನ್ಸು ಸೆಂಟ್ರಲ್ ಗೌರ್ಮೆಂಟ್ದು. ಅಟ್ಲೀಸ್ಟ್ ದಯವಿಟ್ಟು ಈ ಮಾಗಡಿಯಿಂದ ಬರೋನಿಗೆ ಇಲ್ಲಿ ಬರೋಷ್ಟೊಂದು ಸತ್ತೋಗ್ಬಿಡ್ತಾನೆ ಹಾರ್ಟ್ ಅಟ್ಯಾಕ್. ದೊಡ್ಡಬಳ್ಳಾಪುರದಿಂದ ಬರೋನಿಗೆ ಹೆಬ್ಬಾಳಕ್ಕೆ ಸತ್ತು ಹೋಗ್ತಾನೆ. ಆದ್ದರಿಂದ ದಯವಿಟ್ಟು 4 ಜಯದೇವ ಇಂಪಾರ್ಟೆಂಟು, ಭಾಳ ಇಂಪಾರ್ಟೆಂಟ್. ಈಗ ಒಂದಷ್ಟು ಆಗಿದ್ದಾವೆ. KC ಜನರಲ್ನೊಳಗೆ ಜಯದೇವದ ಬ್ರಾಂಚ್ ಮಾಡಿದ್ದಾರೆ, ಗುಲ್ಬರ್ಗ ಮಾಡಿದ್ದಾರೆ. ಆದ್ದರಿಂದ ದಯವಿಟ್ಟು ನಮ್ಮಲ್ಲಿ ಫೆಸಿಲಿಟೀಸ್ ಭಾಳ ಕಡಿಮೆ ಇದೆ. ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋದರೆ ಬೆಡ್ ಇಲ್ಲ ಅಂತಾರೆ. ಹೊರಗಡೆ ಹೋದರೆ ಸರ್ ICU ಒಂದು ದಿನಕ್ಕೆ 25,000 ಕೇಳ್ತಾರೆ. ಯಾವುದೇ ಇದಾಗಲಿ ಬಡಬಗ್ಗರಿಗೆ ಆಗಲ್ಲ. ICU ಬೇಕಂದರೆ ಬಡವ ನಡುಗೋಗ್ಬಿಡ್ತಾನೆ ಅವನು. ಅದರಿಂದ ದಯವಿಟ್ಟು ICU ಬೆಡ್ಸ್ನ ಇಂಥ ಎಮರ್ಜೆನ್ಸಿ ಟೈಮ್ನೊಳಗೆ ಸಡನ್ ಬೇಕು ಅಂದರೆ ಸಿಗಲ್ಲ. ಸೊ ಯಾವಾಗ ICU ಬೇಕಾಗುತ್ತೆ ಜನರಲ್ಲಿ ಒಂದು ಆತಂಕ ಇರುತ್ತೆ ಸರ್, ಆಕ್ಸಿಜನ್ ಮಟ್ಟ ಎಷ್ಟು ಕಡಿಮೆ ಆದ್ರೆ ನಾನು ಸ್ವಲ್ಪ ಗಾಬರಿಗೆಲ್ಲ ಒಳಗಾಗ್ತಾರೆ. ಅವಾಗೆಲ್ಲ ತೋರಿಸಿದ್ರು 92 ಒಳಗಡೆ ಬಂದರೆ ಫಿಂಗರಿಗೆ ಇದಾಕಿ ತೋರಿಸೋರಲ್ಲ. ಅದರಿಂದ ಆವಾಗ ಅವ್ರಿಗೆ ಕಷ್ಟ ಆಗುತ್ತೆ. ಅದರ್ವೈಸ್ ಇಟ್ಸ್ ಓಕೆ. ಬಟ್ ಸರ್ಕಾರ ಎಲ್ಲ ಸಿದ್ಧತೆಗಳು ಮಾಡಬೇಕು. ವ್ಯಾಕ್ಸಿನೇಷನ್ ಬಗ್ಗೆ, ವ್ಯಾಕ್ಸಿನ್ ಅಷ್ಟೇ. ವ್ಯಾಕ್ಸಿನ್ ನಮ್ಮದು ಒಂದು ಖುಷಿ ಅಂದರೆ ಇಂಡಿಯಾ ಈಸ್ ದ ಮೋಸ್ಟ್ ಪವರ್ಫುಲ್ ಕಂಟ್ರಿ ಫಾರ್ ಆಲ್ ವ್ಯಾಕ್ಸಿನ್ಸ್. ನಮ್ಮಲ್ಲಿ ತಯಾರಾದ ವ್ಯಾಕ್ಸಿನ್ಸ್ ಇಡೀ ಪ್ರಪಂಚಕ್ಕೆ ಸಪ್ಲೈ ಮಾಡ್ತೀವಿ. ವ್ಯಾಕ್ಸಿನ್ನ ಫ್ರೀ ಕೊಡಂಗೆ ಮಾಡಬೇಕು. ಈಗ ನೋಡಿ, ಒಂದು ವ್ಯಾಕ್ಸಿನ್ ಬಂದಿದೆ ಹೆಣ್ಣು ಮಕ್ಕಳಿಗೆ ಸರ್ವೈಕಲ್ ಕ್ಯಾನ್ಸರ್ ಆಗ್ದಂಗೆ HPV ವ್ಯಾಕ್ಸಿನ್ನು. ಒಂದು ವ್ಯಾಕ್ಸಿನ್ 2,000 ರೂಪಾಯಿ ಒಂದು ಡೋಸು. ದಯವಿಟ್ಟು ಇವನ್ನೆಲ್ಲ ಫ್ರೀ ಕೊಡಿಸಿ. ಸರ್ಕಾರಿ ಆಸ್ಪತ್ರೆಗಳು, ಎಲ್ಲ ಸರ್ಕಾರಿ ಆಸ್ಪತ್ರೆ, ದೊಡ್ಡಬಳ್ಳಾಪುರದವ್ರು ಇಲ್ಲಿ ಬರೋಕ್ಕಾಗಲ್ಲ, ಮಾಡಿಯವ್ರು ಬರೋಕ್ಕಾಗಲ್ಲ, ಪ್ರತಿ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲೂ ಕೂಡ ವ್ಯಾಕ್ಸಿನೇಷನ್ ಫ್ರೀ ಆಗಂಗೆ ಮಾಡಬೇಕು. ಈ ಮಳೆಗಾಲ ಮುಗಿದ ತಕ್ಷಣ ಈ ವೈರಸ್ ಸತ್ತು ಹೋಗ್ಬಿಡುತ್ತಾ ಅಥವಾ ಚಳಿಗಾಲದಲ್ಲೂ ಇರುತ್ತಾ, ಬೇಸಿಗೆಯಲ್ಲೂ ಇರುತ್ತಾ? ಸರ್, ಇದ್ದೇ ಇರುತ್ತೆ. ವೈರಸ್ ಸತ್ತು ಹೋಗೋದಿಲ್ಲ, ಭೂಮಿಯಿಂದ ಎರಾಡಿಕೇಟ್ ಆಗಲ್ಲ. ಓಕೆ. ಏನಂದರೆ ಅವು ಮಲ್ಟಿಪ್ಲಿಕೇಶನ್ ಕಡಿಮೆ ಆಗುತ್ತೆ, ಎಕ್ಸಿಸ್ಟ್ ಇರ್ತಾವೆ. ಸೊ ಯೂಶಲಿ ಅವಕ್ಕೆ ಮನುಷ್ಯನ ಅಟ್ಯಾಕ್ ಮಾಡೋಷ್ಟು ಇದಿರಲ್ಲ. ಸೊ ಅದರಿಂದ ವೈರಸ್ ಅಂತೂ ಆಗೋದೇ ಇಲ್ಲ. ಈಗ ಮಳೆಗಾಲ ಮುಗಿದ್ಬಿಡುತ್ತಪ್ಪ ವೈರಸ್ ಹೋಗ್ಬಿಡುತ್ತೆ? ಇಲ್ಲ, ಡೆಫಿನೆಟ್ಲಿ ಇಲ್ಲ. ಇದೇ ಇರ್ತವೆ. ಅವು ಯಾವ ಟೈಮ್ ಬರುತ್ತಲ್ಲ ಅದಕ್ಕೆ ಯಾವ ಸೂಟಬಲ್ ಅಟ್ಮಾಸ್ಫಿಯರ್ ಬಂದಾಗ ಅವು ಮಲ್ಟಿಪ್ಲೈ ಆಗ್ತವೆ, ಅಟ್ಯಾಕ್ ಮಾಡ್ತವೆ. ಅವ್ರು ಟೋಟಲ್ ಸರ್, ಕೊರೋನಾ ಇವತ್ತಲ್ಲ. ನಾನು MBBS ಓದ ನನ್ನ ಬುಕ್ ಇರುತ್ತೆ ಮಾಧ್ಯಮದಲ್ಲಿ. ಇವತ್ತು ಚೈನಾದಿಂದ ಜುಯಿ ಅಂತ ಬಂದಿಲ್ಲ, 75ರೊಳಗೇನೆ ಕೊರೋನಾ ವೈರಸ್ ವಾಸ್ ದೇರ್ ಇನ್ ಮೈ ಬುಕ್. ಸೊ ಹಂಗಾಗಿ ಸರ್, ಮನುಷ್ಯರು ಹೆಂಗೋ ವೈರಸ್ಗೂ ಕೂಡ ದೇವರು ವರ ಕೊಟ್ಟಿರ್ತಾರೆ. ನೀನು ಬದುಕೋ, ನೀನು ಅದ ನೀವು ಹೇಳ್ತಾ ಇರೋದು ವೈರಸ್ ಇದ್ದೇ ಇರುತ್ತೆ, ವೈರಸ್ ನ ಜೊತೆಗೆ ನಾವು ಬದುಕೋದನ್ನು ಕಲಿಬೇಕು. ದಟ್ ಈಸ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಜನಸಾಮಾನ್ಯರಿಗೆ ನೀವು ಒಂದು ಕಿವಿ ಮಾತು ಹೇಳೋದಾದ್ರೆ, ಈಗ ಚಳಿಗಾಲಕ್ಕೆ ಬಂದ್ರೆ ನಾವು ಇದನ್ನ ಹೆಂಗೆ ಫೇಸ್ ಮಾಡೋದು? ಈಗ ಮಳೆಗಾಲ ಹೋಯ್ತು, ಚಳಿಗಾಲ ಬಂದ್ಬಿಟ್ಟು ವಿಪರೀತ ಚಳಿ ಎಲ್ಲ ಶುರುವಾಗ್ಬಿಡುತ್ತೆ. ಈಗ ಸಾಮೂಹಿಕವಾಗಿ ಹರಕೆಗಳೆಲ್ಲ ಶುರುವಾಗುತ್ತೆ, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳೆಲ್ಲ ಬರೋದಕ್ಕೆ ಶುರುವಾಗ್ತಾರೆ, ಧಾರ್ಮಿಕ ಚಟುವಟಿಕೆಗಳೆಲ್ಲ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಚಳಿಗಾಲದ ಸಮಯದಲ್ಲಿ. ನೋಡಿ, ನಮ್ಮ ದೇಶ ಇಟ್ಸ್ ಎ ಕಂಟ್ರಿ ಆಫ್ ಸೀಸನ್ಸ್, ಋತುಗಳ ದೇಶ. ಬೇಸಿಗೆನೇ ಆಟಮ್ನೇ ಅಂದರೆ ವಸಂತ ಕಾಲನೇ. ಆ ಕಾಲಕ್ಕೆ ತಕ್ಕಂತೆ ನಾವು ಬದುಕುವುದನ್ನು ಕಲ್ತ್ಕೋಬೇಕು. ಕಾಲನ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಮಳೆಗಾಲದಲ್ಲಿ ಮಕ್ಕಳು ನೆನ್ಕೊಂಬಂದ್ರೆ ಬೇಗ ತಲೆ ಒರೆಸಿ, ಹಳ್ಳಿ ಕಡೆ ಅಮ್ಮದಿರು ಸೆರಗನೆಗೆ ಒರೆಸ್ಬಿಡೋರು ನಮ್ಮ ತಲೆ ಎಲ್ಲ. ಸೊ ದಯವಿಟ್ಟು ಮಕ್ಕಳನ್ನ ಬಿಸಿಯಾಗಿಡಿ ಅಂಡ್ ಕಾಲಕ್ಕೆ ತಕ್ಕಂಗೆ ಬಟ್ಟೆ ಹಾಕಬೇಕು. ಈಗ ನೋಡಿ, ಡೆಂಗ್ಯೂ ಜ್ವರ ಇದೆಯಲ್ಲ, ಸೊಳ್ಳೆ ಕಚ್ಚೋದ್ರಿಂದ ಈ ಮಳೆಗಾಲದಲ್ಲಿ ನಮಗೆ ಮೋಸ್ಟ್ ಡೇಂಜರಸ್ ಜ್ವರ ನಾವು ಡಾಕ್ಟರ್ಗಳು ಎದುರೋದು ಅಂದರೆ ಡೆಂಗ್ಯೂ ಜ್ವರ. ಯಾಕಂದರೆ ಡೆಂಗ್ಯೂ ಜ್ವರ ಬರೋದು ಹಗಲು ಕಚ್ಚುವ ಸೊಳ್ಳೆಯಿಂದ. ಸೊ ಹಗಲು ಕಚ್ಚೋದ್ರಿಂದ ನೀವು ಮಸ್ಕಿಟೋ ಕಾಟನ್ ಹಾಕ್ಕೊಳಕ್ಕಾಗಲ್ಲ. ನಿಮ್ಮ ಮಕ್ಕಳಿಗೆ ಫುಲ್ ಸ್ಲೀವ್ ಶರ್ಟ್ ಹಾಕಿ, ಬಟ್ಟೆ ಹಾಕಿ, ಮಳೆ ಬಂದು ನಿಂತಾಗೆ ನಿಮ್ಮ ಮನೆ ಮುಂದೆ ಚಿಪ್ನ ನೀರಿರುತ್ತಲ್ಲ, ಆ ನೀರಿನಲ್ಲಿ ಮೊಟ್ಟೆ ಇಡುವಂಥ ಇದು ಬಹಳ ನಾಜೂಕು ಸೊಳ್ಳೆ. ದಯವಿಟ್ಟು ಮಳೆ ನಿಂತ ತಕ್ಷಣ ಮನೆ ಸುತ್ತಮುತ್ತ ಇರೋ ನೀರ್ನೆಲ್ಲ ಚೆಲ್ಲಿ, ನಿಮ್ಮ ಮನೆ ಮುಂದೆ ರೋಡ್ ಹಳ್ಳ, ಬಹಳ ಜನ ಹೇಳ್ತಾರೆ ಹಳ್ಳ ಇದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತ. ಸೊಳ್ಳೆನು ಮೊಟ್ಟೆ ಇಡೋದು ಡೆಂಗ್ಯೂ ಬರುತ್ತೆ. ಹಂಗಾಗಿ ಇವೆಲ್ಲವನ್ನೂ ಗಮನದಲ್ಲಿ ರಿಯಾಕ್ಷನ್ ಕೊಡೋದಾದ್ರೆ ಮೇಡಮ್ ಏನು ಹೇಳ್ತೀರಿ ಈ ಬಗ್ಗೆ? ಇವಾಗ ನಥಿಂಗ್ ಟು ವರಿ. H1N1 ಎಲ್ಲನೂ ಅದೆಲ್ಲ ನಾನು ಮೊದಲೇ ಹೇಳ್ದಂಗೆ ಎಲ್ಲ ಡಿಸೀಸಸ್ಗೂ ಅದರದೇ ಆದ ಒಂದು ಟೈಮ್ ಅಂತ ಇರುತ್ತೆ, ಅದರದೇ ಆದ ಮೆಡಿಸನ್ ಅಂತ ಅಂದ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಯಾವುದೇ ಬಂದ್ರೂ ಒಂದು ಪ್ರಿಕಾಷನ್ಸು, ಅದಾದಮೇಲೆ ಪ್ರಾಪರ್ ಮೆಡಿಕೇಷನ್. ಅದನ್ನು ಆಮೇಲೆ ಜಸ್ಟ್ ಪ್ಯಾನಿಕ್ ಆಗಬೇಡಿ. ಮೇನ್ ಥಿಂಗು ಫಸ್ಟ್ ಪ್ಯಾನಿಕ್. ಒಂದ್ಸಲ ಪ್ಯಾನಿಕ್ ಆದ ತಕ್ಷಣ ಅದಲು ಬದಲು ಮೆಡಿಸನ್ ಮಾಡೋದು. ಕೆಲವು ಸಲ ಒಂದು ಸ್ಮಾಲ್ ಥಿಂಗ್ ಏನಂತ ಅಂದರೆ ಸಡನ್
ಸಡನ್ ಆಗಿ ನಿಮಗೆ ಅರ್ಜೆಂಟಲ್ಲಿ ಗೊತ್ತಾಗದೆ ಒಂದು ರಾಂಗ್ ಮೆಡಿಸನ್ ಕೊಟ್ಟಿದ್ದು ಅದು ಇಟ್ ವುಡ್ ಹ್ಯಾವ್ ಲೆಡ್ ಟು Correct. ವೆರಿ ಭಯಭೀತರಾಗಬೇಡಿ, ಎಚ್ಚರಿಕೆಯಿಂದ ಇರಿ. ಮೇನ್ ಥಿಂಗ್ ಅಂದರೆ ಪ್ಯಾನಿಕ್ ಆಗಬಾರ್ದು, ಸ್ವಲ್ಪ ಒಂಚೂರು ಕಾಮ್ ಮೈಂಡಿಂದ ಯೋಚನೆ ಮಾಡ್ಕೊಂಡು ಮಾಡಿ. ಆಮೇಲೆ ಯಾವುದೇ ಒಂದು ಇದಾಗ್ಬೋದು, ಏನು ವೈರಸ್ ಆಗ್ಬೋದು, ಏನೇ ಆದ್ರೂ ನಮ್ಮ ಪ್ರೊಟೆಕ್ಷನ್ ನಾವು ತಗೊಬೇಕು, ಮತ್ತೆ ಆಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬೇರೆಯವ್ರಿಗೆ ಹೋಗದೆ ಇರಂಗೆ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಇಷ್ಟ ಚರ್ಚೆ ಭಾಗವಹಿಸಿದ್ದಕ್ಕೆ. ಎಸ್, H1N1 ಪ್ರಕರಣಗಳು ಮಾತ್ರ ಜಾಸ್ತಿ ಆಗ್ತಾ ಇದೆ. ಇದರಿಂದ ಹೊರಗೆ ಬರಬೇಕಾದ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದರ ಜೊತೆಗೆ ನಾವು ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಏನಾಗುತ್ತೆ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀವಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.